ಎಷ್ಟು ಮಾಡಿ ನೋಡಿಪ್ಪ ನಾವು ಮಾಡಿದ್ರು ನಾನು ನೋಡ್ಲಿಲ್ಲ ಅಂತೇಳಿ. ಹೌದಿಲ್ಲ, ಯಾರು ನೋಡ್ಲಿಲ್ರಿ. ನಾ ಬಡ್ಕೊಂಡು ಬಾಳಕ್ ಬಡ್ಕೊಂಡು ಇಷ್ಟೆಲ್ಲ ಮನಿ ಹಾಕ್ಸಿನಿ, ಎಲ್ಲ ಮಾಡಿ ಯಾರು ನಂದು ಅದು ಮಾಡಲಿಲ್ಲ. ಜಗತ್ತಿಗೆ ಉಪಯೋಗ ಬಿದ್ದಿತ್ತು ಅಂದ್ರೆ ಹೆಂಗಾಕಿತ್ತು? ಜಗತ್ತು ಕೃತಜ್ಞತೆಯಿಂದ ನಿನ್ನ ಶರೀರವನ್ನು ಸಂಭಾಳಿಸ್ತಿತ್ತು. ಹೌದಿಲ್ಲ? ಅದನ್ನ ನಾವು ಮಾಡೋಣ, ಬರೇ ಯಾವ್ದಕ್ಕೊಂದು ಕೆಲಸ ವ್ಯರ್ಥ ಆತಲ್ಲ. ನಾವು ಗುಡ್ಡ ಕಲ್ಲು ಹೊತ್ತಂಗ ಅದು ಬಾಳೆ ಅಂತ. ತಮ್ಮ ಕೆಲಸ ತಾವು ಯಾರು ಮಾಡ್ಕೊಂತಾರ ಅವ್ರಿಗೆ ಮಹಾತ್ಮರು ಅಂದ್ರೆ ಅವರು ಜಗತ್ತಿಗೆ ಉಪಯೋಗ ಬರ್ತಾರೆ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಅವರು ಆತ್ಮಾನುಭವಿಗಳು, ತಮ್ಮ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡವರು. ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುವುದಿಲ್ಲ. ಏನು ಏಕೆ ಎಲ್ಲರೂ ಆಸೆ ತೋರ್ಸವ್ರದ, ಅದನ್ನು ಮಾಡು ಇದನ್ನು ಮಾಡು ಅಂತೇಳಿ ದಾರಿ ತಪ್ಸವ್ರು ಅದಾರ. ಸುಖದ ದಾರಿ ತೋರ್ಸವ್ರು ಯಾರು ಅದಾರ? ನಿನಗೆ ಅದನ್ನ ಮಾಡಿದ್ರೆ ಆಸೆ ಸಿಗ್ತೈತಿ, ಇದನ್ನ ಆಸೆ ಹಚ್ಚಿಕೆ ಏನಾರ ಮಾಡಕ್ ಹಚ್ಚವ್ರು ಅದೇವು. ಆಸೆ ಹಚ್ಚಿದಂದ್ರೆ ಅದು ಮಾಡಕ್ ತೇಕಕ್ ಚರ್ವಕೈತಿ. ಹೌದಿಲ್ಲ? ಮಾಡಿದ್ದು ಏನು ಓದೈತಿ ನೋಡಂಗಾರ. ಕರ್ಮದ ಫಲ ಅಲ್ಲ ಅದು. ನಿತ್ಯ ಸುಖ ಏನೈತಿ ಅಲ್ಲ, ಕಾಯಂ ಆರಾಮ ಇರ್ಬೇಕಂದ್ರೆ ಯಾವ ಕರ್ಮದಿಂದನೂ ಅದು ದೊರೀದಿಲ್ಲ ನಮಗೆ. ಏನ್ ತಂಗಿ ನೋಡ್ಕೊ, ಇಲ್ಲಿ ಶಾಸ್ತ್ರ ನಡೆದ ನಿಮಗೆ, ನಿಮ್ಮನ್ನ ನೋಡ್ತಾರೆ. ಬಾ ಈಗ ಇಲ್ಲ ಕೂಡ್ತಿದ್ರೆ ಕೂಡ್ರಿ, ಅಲ್ಲೇ ನಮಸ್ಕಾರ ಮಾಡಿ. ಆತ್ಮಾನುಸಂಧಾನಕ್ಕೆ ಏನು ಸಾಮಗ್ರಿ ಬೇಕಾಕವ ಆ ಯೋಜನೆದೊಳಗೆ ನಾವು ಅದೇವ. ಏನು ಮೈಥುನ ದಶೆಯಿಂದ ಏನು ಸಾಮಗ್ರಿ ಬೇಕಾ ಆ ಯೋಜನೆದಾಗ ನಾವು ಅದೇವು. ಎದರಾಗದೇವು ನಾವು? ನಮ್ಮನ್ನು ನಾವು ತಿಳ್ಕೊಳಿಕ್ಕೆ ಏನು ಬೇಕಾಗ್ಯಾವ ಆ ಸಾಧನದೊಳಗೆ ಏನಾದ್ರು ದುರ್ಗ್ಯಾವ. ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದೊಳಗೆ ಬರೇ ವಿಷಯ ಚಿಂತನೆ, ವಿಷಯಗಳ ವ್ಯಾಮೋಹಕ್ಕಾಗಿ ಬರೇ ವಿಷಯಗಳ ಸಂಗ್ರಹ, ವಿಷಯ ಭೋಗ, ಇದರಾಗ ಕಾಲ ಕಳೆದಿಲ್ಲ. ಸುಳ ಮುದುಕಾದ ಕೆಲಸದಿಂದ ನೀವು ಸುಳ ಮುದುಕಾಗಿ ಮೆರೆದೆಲ್ಲೂ ಚೀ ಹುಚ್ಚು ಮರುಳೆ ಅಂತ. ಭೋಗಲಂಪಟ ಸುಖ ಘನವು ಭವರೋಗದಿ ಆದೆಲ್ಲೋ ಮರಣಕ್ಕೇನು ಹೋಗುತ್ತಿಹುದು ಕಾಯ ವ್ಯರ್ಥ ಅಂತ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂದ ಶರೀಫರು. ಅದನ್ನ ಅದೊಂದು ಪುಣ್ಯ ಬೇಕಲ್ಲ ನಮಗ. ಬರೇ ಆ ಕಡೆ ಎಳಿಸ್ತೈತಿ ವಿಷಯ, ಇಂದ್ರಿಯ ಸಂಪರ್ಕ ಹೋಗದ ಆಕರ್ಷಣೆ. ಎಂಥ ಶಾಣೆ ಅದಾನಂದ್ರು ಅವನನ್ನ ತಗೊಂಡು ಹೋಗಿ ಅದ್ರ ಕೆಡುಕತಿ. ಹೌದನ್ನಪ್ಪ. ಎಲ್ಲಾ ವೇದಗಳ ಉಪನಿಷತ್ತುಗಳನ್ನ ಅರಕ ತೆಗೆದು ಯಾಕ್ರಿ ಕುಡ್ದಾನ ಅಂದ್ರೂ ಕೂಡ ಅವನು ಬಿಡುವಲ್ಲ. ವಿಷಯದ ಸಂಪರ್ಕ ಭೋಗದ ಆಶಾ ಬಲವತಿ ರಾಜನ್ ಅಂತ ಗೊತ್ತಾಗ್ಲಂಗ ಬಂತ ಮುಕ್ಕಳ್ಯಾಕ ಕೈಯಾಗಿ ಹೊಡಿದೈತಿ ಅಂತಿದ್ರು ಶಿವಾನಂದಚ್ಚ ಅವ್ರಿಗೆ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕಂತ. ಅದಕ್ಕೆ ಧೀರ ಅಂತಾರ. ಇದರಿಂದ ಪಾರಾದವ ಎಲ್ಲೋ ಒಬ್ಬ ಧೀರ. ಕಶ್ಚಿದ್ದೀರ ಅಮೃತತ್ವ ನಿಶ್ಚನ ಆವೃತ್ತ ಚಕ್ಷು ಆತ್ಮಾನಮ್ಮೈಕ್ಷತ್. ಯಥಾರ್ಥವಾಗಿ ತನ್ನ ಆತ್ಮಸ್ವರೂಪದ ಅನುಭವವನ್ನು ಮಾಡಿಕೊಂಡವ ಈ ಜಗತ್ತಿನೊಳಗೆ ಬಹಳ ದುರ್ಲಭ. ಎಲ್ಲಿಯೋ ಒಬ್ಬರು ಸಿಗ್ತಾರೆ. ಯಾವುದು ನಮಗೆ ಬೇಸರ ಆಕೈತಿ ಅದು ಸುಖ ಅಲ್ಲ ನೋಡು. ಯಾವುದು ಬೇಸರ ಆಗುವುದಿಲ್ಲ ಅದು ಸುಖ. ಮುಂಜಾನೆ ಸಂಜೆ ಮಠ ಮಾಡುವ ವ್ಯವಹಾರ ಎಲ್ಲ ಸುಖ ಹೊಂದ್ಬೇಕಂತ ಮಾಡ್ತೀವಿ. ಅದರಿಂದ ಸುಖ ಸಿಗ್ತೀವೇನು ಬೇಸರಿಗೆ ಸಿಗ್ತೀವ ನಿನಗೆ? ಈ ಸುಖ ಹೊಂದೋ ಕ್ರಮ ಹೌದನ ಇದು? ದಿನನಿತ್ಯದ ಕೊನೆಗೆ ಏನು ಉಳಿತೈತಿ? ಏನ್ ಲಾಭ ಮಾಡ್ಕೊಂಡಂಗ ನೀನು ಇಷ್ಟೆಲ್ಲ ಪ್ರಯತ್ನ ಮಾಡಿ?
ಎಷ್ಟು ಅಕಲ ಹಾಕಿ ಏನೇನೋ ಮಾಡಿದಪ್ಪ, ಬಾಳೆ ಮಾಡಿದೆ. ಏನು ಉಳಿತಿ ಕಡೆಗೆ? ದನಿವು, ಚಿಂತಿ, ವ್ಯಸನ. ಒಂದು ದಿನದ ಕೊನೆಗೆ ತೆಗೆದು ಏನು ಶಿಲ್ಪ ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ನಮಗೆ ಬೇಕಾದದ್ದು ಏನು ಬೇಡಾದದ್ದು ಒಂದು ದಿನದ ಕೊನೆಗೆ ಶಿಲ್ಕು ಬೇಡಾದದ್ದೇ ಹೌದಿಲ್ಲ. ಬ್ಯಾಸರಿಕಿನ ಆತಿಪ್ಪ, ಇದು ಬಾಳೆ ಮಾಡಿ ಮಾಡಿ ಬ್ಯಾಸರ ಆತಿ, ಬ್ಯಾಸರ ಹೋಗ್ತೇವೆ. ಹಂಗಾರೆ ಅದನ್ನ ಮಾಡಿ ಉಪಯೋಗಿನ ಆದಂಗ ಆಗ್ತೀನಿ. ಅಂಥ ಬಾಳೆ ತಗೊಂಡು ಬೆಂಕಿ ಹಚ್ಚು, ಹೌದಿಲ್ಲ? ನಿನಗೆ ಉಪಯೋಗ ಬರೋದು ಬಾಳೆ ತಗೊಂಡು ಬೆಂಕಿ ಹಚ್ಚೋದನ್ನ ಎದಕ್ ಬರುದ್ರಿ ಅದ? ಅದಕ್ಕಾಗಿ ಬಡ್ಕೊಂಡೆಲ್ಲೋ ಕೆಲಸ ಇಲ್ಲ. ಎಷ್ಟು ಜನ್ಮ ಅಥವಾ ಇನ್ನೂ ಹೊಳಿವಲ್ದ ನಿನಗೆ? ಇದ್ರಾಗ ಲಾಭ ಐತಿ ಹಾನಿ ಐತಿ ಅನ್ನೋದು. ಎಷ್ಟು ಹೇಳ್ಯಾರ ಮಹಾತ್ಮನ, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ. ಇದನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡೇವು ನೀನು? ಕೈಯಾಗ ಕಡ್ಡಿ ಕೊಟ್ಟು ಹೇಳಿರು ಯಾಕ್ರಿ? ಎಷ್ಟು ಒತ್ತು ಕೊಟ್ಟು ಹೇಳಿರು ಅದನ್ನು ತಿಳಿಲಿಲ್ಲ. ಹುಚ್ಚನಾದೆನಲ್ಲ ಮನವೇ ಎಚ್ಚರಗೊಳ್ಳಲಿಲ್ಲ, ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ಏನಪ್ಪ ಏನು ಬಂತು ಹೋಗುದು, ಹೆಂಗೆ ಮಾಡೋದು? ಅಂತ್ಯ ಕಾಲಕ್ಕೆ ಯಪ್ಪ ಎಲ್ಲ ಕೈ ಕೊಟ್ಟು ಆದ್ಮ್ಯಾಗ ಏನು ಯಪ್ಪ ಇದು ನಮ್ದು ಹೆಂಗೆ ಆತಿದ ಜೀವನ? ಏನು ತಿಳಿಲಂಗೆ ಆತ್ಲ ನಾನು. ಇದು ಬಾಳೆ ಅಳಾಕತ್ತು. ಏನು ಮಾಡೋದು? ಹೇಳಿತ್ತಿಲ್ಲೋ ನಿನಗೆ? ಎಲ್ಲ ಥರದ್ದು ಇದನ್ನು ಹೇಳಿತ್ತಿಲ್ಲ. ಹೇಳ ಮಗ ಉಣ. ಏನು ಮಾಡೋದು? ಕೆಟ್ಟ ಮ್ಯಾಗ ಬುದ್ಧಿ ಬಂದ್ರೆ ನಿನಗೆ ಎಲ್ಲ ಕಳ್ಕೊಂಡೆಲ್ಲ. ನಿನ್ನ ಆಯುಷ್ಯ ಎಲ್ಲ ಹೋಗ್ತೀನಿ ನಾನು. ಅವಾಗಿದ್ದಿದ್ರಿ ತಿಳುವಳಿಕೆ ಬಂದ್ರೆ ಏನಾರ ಒಟ್ಟು ಅಭ್ಯಾಸದಾಗ ತೊಡಗಾಕ್ ಬರ್ತಿತ್ತು, ಈ ಸಂಸ್ಕಾರ ಮಾಡ್ಕೊಳಕ್ ಬರ್ತಿತ್ತು. ಎಲ್ಲ ಶರೀರ ಹೋಗಾಕ್ ಬಂದೈತಿ, ಏನು ಸಾಧಿಸ್ತಿ ಹೇಳು? ಬರೀ ಬಾಳ್ಯಾಕ್ ಪಡ್ಕೊಂಡು ಶರೀರ ಬಿಡು ಮುಟ್ಟ ಅದಕ್ಕೆ ಪಡ್ಕೊಂಡು ಮತ್ತೊಂದು ಏನು ಇಲ್ಲ. ಅದ ಮುಖ್ಯ ಆಗ್ಬಿಡ್ತಾನೆ. ಈಟದ ಶರೀರ ಕೆಲಸ ಪ್ರಾರಬ್ಧ ಪ್ರಕಾರ ಈಟಿರ್ತದೆ ಮಾಡ್ಕೊಂಡು ನಮ್ಮ ಕೆಲಸದಾಗ ನಾವು ತೊಡಗು. ಇದ ಮುಖ್ಯ ಅಂತ ತಿಳ್ಕೊಂಡು ಅದು ಹೊಳಿಬೇಕಲ್ಲ ಪುಣ್ಯ. ಇದ್ರೊಳಗೆ ಕಾಲ ಕಳಿಬೇಕಪ್ಪ ಇನ್ನು ಆಯುಷ್ಯದ ವೇಳೆಯನ್ನ. ಉಳಿದ ವೇಳೆ ಏನೈತಲ್ಲ ಭಾಳ ದಿನ ಇಲ್ಲೇನ. ಅದಕ್ಕೆ ಸರಿಯಾಗಿ ಅದನ್ನ ಸದುಪಯೋಗ ಮಾಡ್ಕೊರಿ. ಸಿಕ್ಕಂತ ವೇಳೆ ಏನೈತಲ್ಲ ಎಲ್ಲಿ ತನಕ ಇರ್ತೈತಿ ಬದುಕ್ತೈತಿ, ಬದುಕು ಶರೀರ ಇರುವವರೆಗೂ ಇದು ಸಂಸ್ಕಾರ ಮಾಡ್ಕೊಂಡ ಯಾಕ್ರಿ ಅಂದ್ರೆ ಸಂಸ್ಕಾರ ಉಳಿತ ಅಂದ್ರೆ ಮುಂದುವರ್ಸಕ್ ಬರ್ತೈತಿ. ಈ ಸಂಸ್ಕಾರ ಇರಲಿಲ್ಲ ಅಂದ್ರೆ ಯಾವ ಸಂಸ್ಕಾರ ಮಾಡ್ತೀಯ ಅದು ಮುಂದುವರಿ. ವಿಷಯ ವಸ್ತುಗಳು ಜರ ಆರಾಮಾಗಿದ್ರೆ ಅವು ಬೇಸರ ಆಗಬಾರ್ದಾಗಿತ್ತು. ವಿಷಯಾದಿಗಳೇನು ಗಳಿಗಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಕೊಂತ ಹೋಗ್ತೈತಿ, ದುಃಖದ ಪ್ರಮಾಣ ಹೆಚ್ಚಾಕೊಂತ ಹೋಗ್ತೈತಿ. ನೋಡ್ಕೊ, ಇನ್ನೂ ಬೇಕು ಅಂತ ಹಪಾಪಿ ಹೋಗಬಲ್ಲ. ತೃಪ್ತಿ ಅನ್ನೋದು ಐತೇನ್ರಿ ನಿನಗೆ? ಎಷ್ಟು ಗಳಿಸಿರ್ ತೃಪ್ತಿ ಆಕತಿ? ತನಗೆ ತೃಪ್ತಿ ಆಗುವಷ್ಟು ಶ್ರೀಮಂತ ಈ ಜಗತ್ತಿನೊಳಗೆ ಯಾರ್ದಾರೆ? ಇನ್ನೂ ಅಷ್ಟು ಅದಾಗಿದ್ರೆ ಚಲೋ ಆಕಿತ್ತು, ಇದಟ್ಟಾಗಿದ್ದು ಚಲೋ ಆಕಿತ್ತು. ಏನು ಪ್ರಾಪ್ತ ಮಾಡ್ಕೊಂಡ್ರೆ ಆರಾಮಿರ್ತಿ ಹೇಳಿ ಈ ಜಗತ್ತಿನಂತ. ಎಂತ ಬೇಕಂತ ಶರೀರ ತಗೋ, ಎಂತ ಬೇಕಂತ ವಿಷಯ ವಸ್ತುಗಳಂತೂ, ಎಷ್ಟು ಬೇಕಷ್ಟು ಆವಿಷ್ಯ ತಗೋ, ಸುಖ ಹೊಂದ ನೋಡು. ಆಕೇತೇನ? ಆಗೇತೇನ? ಯಾರು ಹೊಂದ್ಯಾರ ಅನ್ನೋದನ್ನ? ಹಂಗಾರೆ ಎದುರಾಗಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಐತಿ ಅದು ಸುಖ? ನಿಜವಾದ ಸುಖ ಎಲ್ಲೈತಿ? ಇವುಗಳನ್ನೆಲ್ಲ ಕೈ ಬಿಡೋದ್ರು ಬಿಟ್ಟಾಗ ನಿನ್ನಲ್ಲಿ ಐತೆ ಅನ್ನೋದು ನಿನಗೆ ಅನುಭವ ಬರ್ತದೆ. ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಅದು ನಾವು ಹುಡುಕುವಂತ ಪ್ರಯತ್ನ ಎಲ್ಲ ಹೊರಗೆ ಹುಡುಕಾಕತ್ತೇವೆ ಇಂದ್ರಿಯಗಳ ಮೂಲಕ. ನೀ ಎಷ್ಟು ಜನ್ಮ ಹುಟ್ಟಿ ಬಂದರೂ ಇಂದ್ರಿಯಗಳ ಮೂಲಕ ಅದು ದೊರೆಯುವುದಿಲ್ಲ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅಗೋಚರವಾದಂಥದ್ದು ಸುಖ ಶಾಂತಿ ಅನ್ನುವಂಥದ್ದು. ಅದು ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಮನೋವ್ಯಾಪಾರಗಳು ಇಂದ್ರಿಯಗಳ ವ್ಯಾಪಾರಗಳು ಅಳದಾಗ, ಅವನು ಬಂದ್ ಮಾಡಿದಾಗ ಅನುಭವ ಬರುವಂಥ ಸ್ಥಿತಿ ಅದು. ಸುಖಿಗಳಾದವರೆಲ್ಲ ಅವನು ಬಂದ್ ಮಾಡಿ ಅನುಭವಿಸಿ ಅದನ್ನು ಹೊಂದಿದ್ರಿಲ್ಲ. ನಾವು ಇದರ ಮುಖಾಂತರ ಹೊಂದೋ ಪ್ರಯತ್ನ ನಡೆಸಿವಿ. ಮಜಾ ಮಾಡಿ ಇಂದ್ರಿಯಗಳ ಮಜಾ ಬೆನ್ನತ್ತಿ
ಅದ್ರ ಪರಿಣಾಮ ಏನಾಗೈತೆ ನೋಡ್ಕೊ, ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರ, ಅದರಿಂದ ವಿಮುಖ ಆದವ್ರು ಏನಾಗ್ಯಾರ ನೋಡ್ಕೊ. ವಿಷಯದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕೊಂಡವ್ರು ಏನಾಗ್ಯಾರ, ಅದರಾಗ ಮುಂದುವರಿದವ್ರು ಏನಾಗ್ಯಾರ ನೋಡ್ಕೊ. ಎರಡೂ ತಿಳಿದೈತಿ ನಿನಗೆ. ನೀನ ವಿಚಾರ ಮಾಡ, ಯಾವ್ದು ಹಿತ ಯಾವ್ದು ಹಿತ ಅನ್ನೋದು. ತ್ಯಾಗದಿಂದನೇ ಹಿತ ಆಯ್ತು, ಅವುಗಳ ವಿಷಯದ ಸಂಪರ್ಕ ಭೋಗವನ್ನು ಬಿಡುವುದರಿಂದ ಹಿತ ಆಯ್ತು, ಅವುಗಳಲ್ಲಿ ತೊಡಗೋದ್ರಿಂದ ನಿನಗೆ ಹಿತ ಆಯ್ತು ನೋಡ್ಕೊ. ಸುಖ ಸಿಗ್ತೈತೆ ಅಂತ ಅವನ್ನೆಲ್ಲ ಮಾಡಿದಿಪ್ಪ, ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿದ್ವಿ, ಬರೀ ದೊಡ್ಡ ಪ್ರಯತ್ನ ಮಾಡಿದ್ವಿ, ಅದಕ್ಕೆ ಅದ್ಭುತ ಪ್ರಯತ್ನ ಮಾಡಿದ್ವಿ ಹೊಂದಬೇಕಂತ. ಅದರಿಂದ ಲಾಭ ಏನಾಯ್ತು ನಿನಗೆ? ಎಳ್ಳಷ್ಟು ಲಾಭ ಇಲ್ಲ, ಬೆಳೆ ಎಲ್ಲ ವ್ಯರ್ಥ ಹೋದ ನಿನಗೆ, ಅದಕ್ಕಾಗಿ ಮಾಡಿದ್ದೆಲ್ಲ. ಪಾಶವಿ ಭೋಗದ ಸಲುವಾಗಿ ಎಂತೆಂಥ ಕೃತಿಗಳನ್ನು ಮಾಡ್ಲಿಕ್ಕತ್ತೀವಿ ನಾವು. ನಮಗೆಲ್ಲ ಬೇಡಿ ಹಾಕುವಲ್ಲ ಭೋಗ ವಸ್ತುಗಳು, ಪಾಶವಿ ಭೋಗ ಅನ್ನೋದು. ಪಾಶಕ್ಕೆ ಬಿತ್ತಂದ್ರಲ್ಲ, ಬಲಿಗೆ ಬಿತ್ತಪ್ಪ ಅಂತ. ಪಾಶ ಅಂದ್ರೆ ಬಲಿ, ಭೋಗ ಏನಾರ ಬಲಿಯಾಗ ಹಾಕಾಕ ನೀನು ಮಾಡೋದು, ಹೌದಿಲ್ಲ? ಹಿಂದಗಡೆ ಅದನ್ನು ಇಲಿ ಬಜ್ಜಿ ವಾಸನೆಗೆ ಬಲಿಯಾಗ್ಬಿದ್ದು ಆತ ಅಂದ್ರೆ ಬಜ್ಜಿನೇ ತಿನ್ಲಿಲ್ಲವು, ಹೌದಿಲ್ಲ? ಹೊರಗೆ ಹೋಗೋ ಪ್ರಯತ್ನ ಮಾಡಾಗುತ್ತೆ, ಎಲ್ಲಿ ಸಿಗೋ ಒಂದು ದಾರಿ. ಹಂಗಾಗೈತೆ ನಮ್ಮ. ಹಂಗ ವಾಸನೆಗಳ ಸಂಬಂಧ, ಪಾಶವಿ ಭೋಗದ ಸಂಬಂಧ ಎಂತೆಂಥ ಕೃತಿಗಳನ್ನು ಮಾಡ್ಲಿಕ್ಕತ್ತಿ, ಹೀನ ಕೃತಿಗಳನ್ನು ಮಾಡಿ ಎಂತೆಂಥ ಜನ್ಮಗಳನ್ನು ನಾವು ಹೊಂದಾಕತ್ತಿ. ಅದಕ್ಕೆ ಅನುಗುಣವಾಗಿ ಜನ್ಮಗಳು ಕಾದು ಕೂತಾವ. ಪಾಪಾನುಗುಣದಿಂದ, ಪಾಪ ಪುಣ್ಯ ಅವೆರಡು ಅದಕ್ಕೆ ಅನುಗುಣವಾಗಿ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ ಭೂತ ಪಂಚಕವಾಗಿ, ಯೋಷಧಿಯಾಗಿ, ಧಾತು ಸಪ್ತಕವಾಗಿ, ತಂದೆಯಳು ಮಾತೆಯ ಸೂತಕ ರುದಿರ ರೂಪವಾಗಿ ಮತ್ತೀತನುವಾಗುವ ಅಚ್ಚರಿಯನ್ನು ಕೇಳಿ ಬಾಲಕ ಜರಾ ಜೀರ್ಣ ರೂಪಾಗಿ ಮೇಲೆ ನರಕೆಯಾಗಿ ಮುದುಕಾದ ಮ್ಯಾಗ ಅಯ್ಯೋ ಪರಿಸ್ಥಿತಿ ಹೆಂಗ ಬಂತಪ್ಪ, ಎಂತಾದ್ ಬಂತು ನನಗಿದು. ಯಾರೂ ದಾದ ಮಾಡುವಲ್ಲ ತೆಗಿಂದ, ಹೌದಿಲ್ಲ? ಒಂದು ನಮೂನೆ ಹುಚ್ಚರಂಗ ನೋಡ್ಕೊಂತ ಕುಂದಿರ್ತೈತಿ. ಏನ್ ಮಾಡ್ಲಿ ಯಪ್ಪ, ಇನ್ನು ನಾನು ಯಾರು ಬರೋದಿಲ್ಲ ನೀನು ಸನ್ಯಾಕ. ಯಾಕ್ರಿ ನೆಲ ಹಿಡೋದು ಕುಂತಿ ಅಂದ್ರೆ ಯಾರು ಬರ್ತಾರಪ್ಪ ನೀನು? ಇದು ಇನ್ನ ಐತೆನ ನೋಡಾಕಂತ ಬರ್ತಾರ. ಇಷ್ಟ ಸ್ವತಃ ಮಾತಾಡ್ಸಿ ಬರುವಂತ ತಡಿಪ, ಇದನ್ನ ಕಡಿಗಾಲ್ಕ ಅಳ್ತೈತಿ ನೋಡಿ, ಅವ್ರನ್ನೆಲ್ಲ ಅಳ್ತೈತಿ. ಏನ್ ಮಾಡೋದು? ಏನ್ ಮಾಡೋದು? ಮೊದಲ ಅದನ್ನು ಮಾಡ್ಕೊಳ್ಳಿಲ್ಲಲ್ಲ ನನ್ನ ಕೆಲಸ, ಹಿಂದಗಡೆ ಮರಿಗಿರಿ ಅದಕ್ಕೆ ಬಂತ್ರಿ. ಎಂತೆಂಥ ಜನ್ಮಗಳು ಕಾದು ಕೂತು ನಿನ್ಗೆ ವಿಷಯ ಗಳಿಸು ಸಂಬಂಧ ಮಾಡಿದೆಲ್ಲ ಕಂತ್ರಾಟ. ಹೊಳಿಲಿಲ್ರಿ ಬಿಡ್ರಿ ನಮ್ಗೆ. ಮೋಹಕ್ಕೆ ಬಿದ್ದ, ವಿಷಯದ ವ್ಯಾಮೋಹಕ್ಕೆ ಬಿದ್ದ ಇನ್ನೇನು ಕರ್ಮಗಳನ್ನು ಮಾಡಿದ್ವಿ. ಒಂದು ವ್ಯಕ್ತಿಯಾಗ್ಲಿ, ಒಂದು ಮನಿತನ ಆಗ್ಲಿ, ಒಂದು ರಾಷ್ಟ್ರ ಆಗಲಿ, ಅತೀ ದುಷ್ಟತನ ಹೆಚ್ಚಾತು ಅಂದ್ರೆ ಅಧಪತನವನ್ನು ಹೊಂದ. ನೋಡ್ರಿ ಮತ್ತೆ ಯಾಕೆ ಹಾಳಾಗ್ಯಾವ? ಅನೀತಿ ವ್ಯವಹಾರ ಮಾಡಿ ಅಧರ್ಮ ಮಾರ್ಗವನ್ನು ಹಿಡಿದು ಮಾಡಾಕ್ ಹಸ್ತೈತಿ, ಅದು ಹಾಳಾಗಾಕ ಹಂಗ ಮಾಡಾಕ್ ಹಸ್ತದ, ಹೌದಿಲ್ಲ? ಎಂದೂ ಉದ್ಧಾರ ಆಗೋದು ಬಾಳೆ ಸಂಬಂಧ ಇಷ್ಟೆಲ್ಲ ಕಂತ್ರಾಟ ಮಾಡಿದ್ವಿ, ಅದ್ರ ಪರಿಣಾಮ ಏನಾಗ್ತದೆ? ಅದಕ್ಕೆ ಬಲ್ಲವರು ಅದ್ರ ಗೊಡವಿ ಕೈ ಬಿಟ್ರಿಲ್ಲ. ಹೆಂಗಾರ ಯಾಕೆ ನಡೆಯೋದು, ಅದನ್ನೇ ಯಾಕೆ ತಿದ್ಯಾಕೆ ಬಾಳೆ ತಿದ್ದಕ್ಕೆ ಅಡ್ಡಾಡಿದ್ರು ನಾವು? ಯಾವ ಮಹಾತ್ಮ ಬಾಳೆ ತಿದ್ದಕ್ಕೆ ಅಡ್ಡಾಡಿದ್ದೇವೆ? ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ ಯಾರು? ಹೆಂಗ ನಡೀತಿತ್ತು ನಡೀತಿತ್ತು.
ಮಾಡಿದ ಕರ್ಮಕ್ಕನುಸಾರ ನಡೀತದೆ. ಅದರಿಂದ ಲಾಭ ಇಲ್ಲ. ಅದು ಅನುಕೂಲ ಆದರೂ ಲಾಭ ಇಲ್ಲ, ಪ್ರತಿಕೂಲ ಆದರೂ ಲಾಭ ಇಲ್ಲ. ಏನ್ ಬೇಕಾದಷ್ಟು ಭೌತಿಕ ಸಮೃದ್ಧಿ ಐತಿಪ್ಪ ಮುಂದೆ ಅಂದ್ರೆ ರಾಶಿ ರಾಶಿಯಾಗಿ ಬಿದ್ದೈತಿ. ಏನ್ ಮಾಡೋದು ತಗೊಂಡ ಆರಾಮಿರಕ್ಕೆ ಉಪಯೋಗ ಬರ್ತೈತೆ ಅದು. ಇವಾಗ ನೋಡಿ ಇದನ್ನೇನು ಸಂಸ್ಕಾರ ಏನ್ ಮಾಡ್ಕೊಂತೀಯಲ್ಲ, ಈ ಸಂಪತ್ತು ಇದು ನಿನಗೆ ಉಪಯೋಗ ಬರ್ತೈತೆ. ಅದು ವಿಪತ್ತು ನಿನಗೆ. ಸಂಪತ್ತು ಅಂದ್ರೆ ಸಮಸ್ಥಿತಿಯಿಂದ ಇರುವಂತಹದಕ್ಕೆ ಸಂಪತ್ತು ಅಂತಾರೆ. ಹಾ, ಪತ್ತಂದ್ರೆ ಇರುವಿಕೆ. ಸಮಸ್ಥಿತಿಯಿಂದ ಯಾವಾಗಲೂ ಇರ್ತೈತಿ, ಅದಕ್ಕೆ ಸಂಪತ್ತು ಅಂತ. ಇದು ಸಂಪತ್ತು ಇವಾಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಹೌದಿಲ್ಲ? ಹಂಗ ಚಂಚಲ ಕುಂತ ಬದಲಾವಣೆ ಕುಂತ. ಸಂಪತ್ತು ವಿಪತ್ತನ ಇದು. ವಿಷಯದ ಸಂಪತ್ತು ಅಂದ್ರೆ ಅದು ನಿನಗೆ ಬಾಧಕನ ಐತಿ, ಕೆಡಕಿಗಿನ ಕಾರಣ ಅದ. ಎದಕ್ಕೆ ಕೂಡಿತಿಪ್ಪ ಇದಕ್ಕೆ ಅಂದ್ರೆ ಕೆಡಕಿಗೆನ ಕೂಡ್ತಿ ಅಂತ. ಇದಕ್ಕೇನು ಸುಖ ಕೊಡ್ಲಿಲ್ಲ ಅದು. ಯಾರಿಗೆ ಸುಖ ಕೊಟ್ಟೈತಿ ಹೇಳ್ರಿ? ಅವಾಗ ನಿನಗೆ ಗಂಟ್ಲು ಕಾಣತಿ. ಇಷ್ಟು ಮಾಡಿ ಇಟ್ಟೈತಿ ಅಂದ್ರೆ ಯಾರಿಗಾರ ಗೊತ್ತಾರ ನೀನು ಕುತ್ತಿಗೆಸ್ತಾರು, ಏನಾರ ಮಾಡ್ತಾರ. ಹೌದಿಲ್ಲ? ಕಡಿಕೆ ಅದನ್ನು ದೊರಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರ. ತುಡುಗರವ್ರ ಆಪ್ತರನ್ನವ್ರೆಲ್ಲ ತುಡುಗರು ಮೇಳದ. ಅವ್ರು ನಂಬ್ಕೊಂಡು ಕೂತೀನಿ. ಹೌದಿಲ್ಲ? ಇವ್ರು ನಮ್ಮವ್ರು ನಿಮ್ಮವ್ರು ತುಡುಗರಿಗೆ ಹೆಸರಲ್ಲೇ ಮಾಡಿಬಿಟ್ಟಿಪ್ಪ ನೀವು. ಹೌದಿಲ್ಲ? ತುಡುಗರ ಹೆಸರಲ್ಲೇ ಮಾಡವ ಎಲ್ಲ ಆಪ್ತರನ್ನವ್ರೆಲ್ಲ ತುಡುಗರವ್ರು. ನಮ್ಮವ್ರನ್ನವ್ರು ಯಾರು? ನಮಗೆ ಬಾಳೆ ಮಾಡೋದು ಮುಖ್ಯ ಆಗ್ಬಿಟ್ಟೈತೆ, ಆರಾಮಿರೋದು ಮುಖ್ಯ ಆಗಿದೆ. ಎಷ್ಟು ಹೇಳಿರು ಹೇಳಿರು ಮತ್ತು ಅದಕ್ಕೆ ಅಂತೈತಿ. ಅಧ್ಯಾತ್ಮ ಸತ್ತಾಕ ಹೊಂದ್ಕೊಂಡೆ ಅಂದ್ರೆ ಎಲ್ಲಾ ನಮೂನಿ ತಾಪತ್ರೆಗಳ ನಿವಾರಣೆ ಆಕ್ಕವ. ನೀವು ಇದ್ರೊಳಗೆ ಸಿಗಲಾರ್ದಂತಹದ್ದು ಯಾವ್ದೈತಿ ಹೇಳ್ರಿ ನೀವು ನನಗೆ. ಇದಕ್ಕೆ ಹೊಂದ್ಕೊಂಡೆ ಅಂದ್ರೆ ನಿನಗೆ ಯಾವುದೇ ತರದ ಕೊರತೆ ಇಲ್ಲ. ಆದ್ರೂ ಇದ್ರ ಕಡೆ ಬರಕ್ ಒಲ್ಲೆ ಅಂತೈತಿ ಮನಸ್ಸು. ಹೌದಿಲ್ಲ? ಬಾಳೆ ಕೆಡ್ತೈತಿ ನೋಡಂತ. ಕೆಡುವುದಿಲ್ಲ, ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ನಿಷ್ಠೆಯಿಂದನೇ ಅಧ್ಯಾತ್ಮ ಸಾಧನೆಯೊಳಗೆ ತೊಡಗಿದ್ರೆ ಹೆಂಗ್ ನಡೀತೈತಿ, ಹೆಂಗ್ ನೋಡಿದ್ರು ಬರೋಬ್ಬರಿ ಅನಿಸ್ತೈತಿ ನಿನಗೆ ಎತ್ತಾಗಿ. ಎಲ್ಲ ಮಾಹಿತಿ ಆದ್ಮೇಲೆ ಆ ಸಾಧನದೊಳಗೆ ತೊಡಗಿ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಬರೀ ಮಾಹಿತಿ ಮಾಡ್ಕೊಂಡ್ರೆ ನೀನು ಹೋಗುದಿಲ್ಲ ಇದು ಸಂಕಟ. ಹೌದಿಲ್ಲ? ಬರೀ ಭೌತಿಕ ಜ್ಞಾನ ಆತ. ಭೌತಿಕ ಜ್ಞಾನ ಇದು ಜಡ್ ಹಾಳದ ಕೂಡಲೇ ಮರ್ತು ಬಿಡ್ತೈತಿ. ಮತ್ತೆ ಏನ್ ಕೇಳಿತ್ತು ಏನು ಗೊತ್ತಾಗಬಾರ್ದಪ್ಪ ಅಂತ. ಭೌತಿಕ ತಿಳುವಳಿಕೆ ಏನ್ ಆದ್ರೆ ಅನುಭವ ತಗೋಬೇಕಾತಂದ್ರೆ ಅಭ್ಯಾಸ ನಾವು ಮಾಡ್ಬೇಕು. ಅಭ್ಯಾಸ ಮಾಡಿದಾಗ ನಿನಗೆ ಅನುಭವ ಏನ್ ಅಂದಾಗ ಸ್ಥಿತಿ ಅಭ್ಯಾಸಿ ಅನುಭವಿ ಆರೂಢ. ಸತತ ಅಭ್ಯಾಸನ ಸಾಧಕ ಅವ. ಅಧ್ಯಾತ್ಮದ ಸಾಧನೆ ಮಾಡವ. ಇದ ಅಭ್ಯಾಸ ಸತತ ನಿನ್ನ ಇರುವಿನ ಬಗ್ಗೆ ಅನುಭವಗಳು ಹೇಳಿದಂತ ವಿಚಾರವನ್ನ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದ ಸಾಧನ. ಇದನ್ನ ಬಿಟ್ಟು ಬೇರೆ ಸಾಧನ ಇಲ್ಲ. ಚಂದ ಕೇಳು. ಕೇಳಿದುದನ್ನು ಅರಿದುದನೊಮ್ಮೆಯೂ ಮರೆಯದಿರು ಗುರು ಪೇಳದ ತೆರದಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿ ಅಪ್ಪೆ. ಈ ಅಭ್ಯಾಸ ಮಾಡಕ್ ತಯಾರಿಲ್ಲ ನಾವು. ಬರೇ ಜಗತ್ತಿನ ಸುದ್ದಿ, ಬಾಳೆ ಸುದ್ದಿ ಇದ್ರಾಕ ಸತ್ವರ ಏನ್ ಲಾಭ ಐತಿ ನೋಡ್ಕೊಂಡು. ವಿವೇಕವಂತ ಇದನ್ನ ವಿಚಾರ ಮಾಡಿ ನೋಡ್ತಾನ. ಇದ್ರಾಗ ಏನೂ ಲಾಭ ಇಲ್ಲ ಅಂತ ಹಗರ್ಕ ಹಿಂಸರ್ಬೋದು. ಏನ್ ಅವ್ ಮಂದಿಗೆ ತೋರ್ಸಾಕ ಹೋಗುದಿಲ್ಲ. ಗೊತ್ತಾಗದಂಗೆ ಇದಕ್ಕೆ ಸರ್ಕೊಂಡ ಅದರ ಲಾಭ ತಗೋತಾನ. ಅರಿಯದ ಮೂಢನ ಪರಿಯಳು ನಿಜವನ್ನ ಅರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರದಳು ಮುಂಡುಟ್ಟು ಸಂಚರಿಪನು ಅಂತ. ಗೊತ್ತು ಮಾಡಿ ಕೊಡುವುದೇ ಇಲ್ಲ ನಾವು. ಅವ್ರಂಗನ ಇರ್ತಾನ. ಕಂಡವರೆಲ್ಲರಿಗೂ ಓಲೈಸಿ ಇರ್ತಾನ. ಯಾರು ಹೆಂಗಿರ್ತಾರ ಅವ್ರಂಗನ ಕನ್ನಡಿದ್ದಂಗ. ಮಹಾತ್ಮರ ಸ್ಥಿತಿ
ಯಾರು ಕನ್ನಡಿಯಾಗ ಎಂತೆಂಥವ್ರ ಮುಖ ಅವು ಹೆಂಗೆ ಇರ್ತಾವ ಹಂಗೆ ಕಾಣ್ತಿರ್ತಾವ. ನಮ್ಮಂಗೆ ಅದನ್ ಬಿಡ, ಅವ್ರಿಗೆ ಇರೋದು ಹೋಗಕ್ಕೆ ಹೋಗೋದಿಲ್ಲ ಅವ. ಹೌದಿಲ್ಲ? ಜಗತ್ತಿನ ಕೂಡ ಜಗತ್ತಿನ ತನ್ನ ಗತಿನಾಗ ತಾನು ಇರ್ತಾನೆ. ಇದು ಭಾಳ ಜನ್ಮಾಂತರ ಅಭ್ಯಾಸ ಮಾಡಿದಾಗ ಗೊತ್ತೈತಿ ಹಂಗಿರೋದು. ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನನ್ನ ಗತ್ಯನ ಇರ್ಬೇಕಾತಂದ್ರೆ ಭಾಳ ದಿನದ ಅಭ್ಯಾಸ ಬೇಕಿದಕ್ಕೆ. ಹಂಗೆ ಇದ್ದು ಹೋದ್ರವರು ಈ ಜಗತ್ತಿನೊಳಗೆ ಮಹಾತ್ಮರಾಗಿ ಹೋದವರೆಲ್ಲ. ಹಂಗ್ಯಾಕೆ ಹಿಂಗ್ಯಾಕೆ ಅನ್ಲಿಲ್ಲ ಅವರು. ನೀ ಅದನ್ನ ಮಾಡೋದು ಇದನ್ನ ಮಾಡೋದು ವಾಸನ ಕಟ್ಕೊಂಡು ಬಂದಾವ, ಅದಕ್ಕೆ ಹಂಗೆ ಮಾಡ್ತಾವ. ಹೊಳಿ ಮಠ ಹಿಂಗೆ ಮಾಡೋದು ನಾವು. ಹೊಳಿಬೇಕಲ್ಲ, ಇದು ತಪ್ಪೈತಿಪ್ಪ ಅನ್ನೋದು ಹೊಳದಾಗ ಬಿಡ್ತಾರೆ. ಒಮ್ಗಿಲೆ ಅವ್ರಿಗೆ ಹೇಳಕ್ ಹೋದ್ರೆ ನೀ ತಿದ್ಕೋ, ಇನ್ನೊಬ್ಬರು ತಿದ್ದಕ್ ಹೋಗ್ಬೇಡ, ಆಗದ ಮಾತಾಡ. ಹೌದಿಲ್ಲ? ಇನ್ನೊಬ್ಬರು ನೀ ಹಂಗ್ಯಾಕೆ ಮಾಡ್ತಿ ಹಿಂಗ್ಯಾಕೆ ಮಾಡ್ತಿ, ಹೌದಿಲ್ಲ? ಹೇಳೋ ಶಾನೆ, ಇನ್ನೊಬ್ಬರಿಗೆ ಹೇಳೋ ಶಾನೆ ಐತಲ್ಲ, ನಮ್ಗೆ ನಾವು ಹೇಳ್ಕೋಬೇಕು. ಅವ ಶಾನೆ ಇನ್ನೊಬ್ಬರಿಗೆ ಹೇಳಕ್ ಹೋಗುದು ನಾವು. ಹೇಳೋದಿಲ್ಲ ತಾನೇ ಮಾಡ್ರಿ ನೀವು ಅಂದ್ರಂತೆ ಅವ್ರು. ಇನ್ನೊಬ್ಬರಿಗೆ ಉಪದೇಶ ಮಾಡೋದಲ್ಲ, ನಮಗೆ ಉಪದೇಶ ಮಾಡ್ಬೇಕು. ನಮ್ಮ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಕೆಲಸ ಏನೈತಿ ಇನ್ನೊಬ್ಬರಿಗೆ ಹೇಳೋದಲ್ಲ. ಒಲವಿನ ತಿಳ್ಕೊಬೇಕನ್ನೋರಿಗೆ ಹೇಳು, ಇಲ್ಲಾಂದ್ರೆ ಹೇಳಕ್ ಮರೆತಾದರೂ ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ. ಈ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದ್ಬೇಕನ್ನೋರಿಗೆ ಇದನ್ನ ಹೇಳಕ್ ಹೋಗೋಣ ಅಂತ. ಮಾಡನಿ ಹಂಗ ಅನ್ನೋದು ಅವ್ರು. ಕಡೆಗೆ ನೀನೇ ಕೈ ಬಿಡ್ತೀಯಲ್ಲ ಸಾಕಾಗಿ. ಅವ್ರಂಗ ಮಾಡಿ ಬೆನ್ನ ಹತ್ತಿರ ನಮ್ಮವ ಅಂತಾರೆ. ಯಾಕ್ರಿ ಇದನ್ನ ಇದೇನಪ್ಪ ಇದನ್ನು ಬಂತಪ್ಪ ಇದು ಪೀಡ ಅಂತಿರ್ತಾರೆ. ಇದ್ಯಾಕೆ ಬಂತಪ್ಪ ಇಲ್ಲಿ ಅಂತ. ಹೌದಿಲ್ಲ? ಅವ್ರು ಎಲ್ಲದರಾಗೂ ಬೇರ್ತಾನ ಅವ ಜ್ಞಾನಿ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗ ವರ್ತನೆ ಮಾಡ್ತಿರ್ತಾನೆ. ಹುಡುಗರು ಕೂಡ ಹುಡುಗರು ಹಂಗ ಇರ್ತಾನ. ಹೌದಿಲ್ಲ? ಬಲ್ಲವ್ರು ಕೂಡ ಬಲ್ಲವ್ರ ಹಂಗ ಇರ್ತಾನೆ. ಕಂಡವರೆಲ್ಲರಿಗೂ ಓಲೈಸಿ ಇರ್ತಾರೆ. ಜ್ಞಾನಿ ಲಕ್ಷಣಗಳ ಹಂಗದ. ತಿಳಿದವ? ಮಹಾತ್ಮರು ಪಾಪಿಗಳಲ್ಲಿ ಉದಾಸೀನರಾಗಿರ್ತಾರೆ. ನಾವು ಹಿಂಗ್ಯಾಕ ನೀ ಹಿಂಗ್ಯಾಕ ಅಂತ ಹೇಳಕ್ ಹೋಗುದಿಲ್ಲ. ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಉದಾಸೀನಕರ. ಅದನ್ನ ಎತ್ತಿ ಆಡಕ್ ಹೋಗುದ್ರು. ಇನ್ನೊಬ್ಬರ ತಪ್ಪುಗಳನ್ನು ಅವ್ರು ಎಂದೂ ಎತ್ತಿ ಆಡಕ್ ಹೋಗೋದು. ಅವು ಜ್ಞಾನಿ ಲಕ್ಷಣಗಳು. ಅಜ್ಞಾನಿಗಳು ಬರೇ ಇನ್ನೊಬ್ಬರ ತಪ್ಪನ್ನು ನೋಡ್ತಿರ್ತಕ್ಕಂಥ ಬರೇ ಕಿವನ ನೋಡೋದು ಅದ. ಹೌದಿಲ್ಲ? ನಿಜವಾದ ಸುಖವನ್ನು ಹೊಂದಲಿಕ್ಕೆ ಅನೇಕ ದಾರಿ ಇಲ್ಲೇ ಇಲ್ಲ, ಅನೇಕ ಮಾರ್ಗ ಇಲ್ಲೇ ಇಲ್ಲ. ಅದು ಒಂದೇ ಅದು. ಮಾನವ ತನಗೆ ಏನು ಬೇಕಾಗಿದೆ ಅದು ಗೊತ್ತು ಗುರಿ ಇಲ್ಲದಕ್ಕೆ ಕಂಡಲ್ಲೇ ಹುಡುಕಂತ ತಿರುಗ್ಲಿಕ್ಕೆ. ನಿಜವಾದ ಸುಖಕ್ಕೆ ಸಾಧನೆ ಯಾವುದು ಅಂದ್ರೆ ಸ್ವರೂಪ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ನಿನ್ನನ್ನು ನೀ ತಿಳ್ಕೊಳ್ಳೋದು ಒಂದೈತಿ. ಯಾಕೆ ನಿನಗೆ ಬೇಕಾದ ವಸ್ತು ನೀನ ಅದೇ ಅನ್ನೋದು ನಿನಗೆ ಹೊಳಿ ಮಠ ಅನ್ಯದ್ರ ಹುಡುಕೋದು ಬಿಡೋದು. ತಾನೇ ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪನೇ. ತನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟಂದ್ರೆ ನಾ ಯಾರಿದ್ದೇನೋ ತಿಳ್ಕೊಂಡಂದ್ರೆ ಅವ್ ಮಾಡಬೇಕಾದಂಥ ಕರ್ತವ್ಯ ಏನು, ಅದಕ್ಕೆ ಜ್ಞಾನ ಅಂತ. ತನ್ನನ್ನು ತಾ ತಿಳಿಯುವುದು ಜ್ಞಾನ. ಇಂದ್ರಿಯಗಳ ಮುಖಾಂತರ ದೊರೆಯುವಂತಹ ಸುಖ ಅದು ಮಹಾನ್ ಅದನೋ ಏನು ಅಲ್ಪದನೋ ನೋಡ್ಕೊಳ್ಳಿ. ಯಾವಾಗ ನೋಡ್ಕೊಳ್ಳೋ ನೀನು ಮುದುಕಾದಿ. ಇನ್ನ ಅದನ್ನ ಹೊಳ್ಳಿ ಏನ್ ಲಾಭ ಆಗ್ತದ್ರಾಗ? ಅಲ್ಪದನೋ ಏನು ಮಹಾನ್ ಅದನ್ನು ನೋಡ್ಕೊ. ಕ್ಷಣಿಕ ಸುಖಕ್ಕಾಗಿ ಅದಕ್ಕೆ ಬಲಿ ಬಿದ್ದಲ್ಲೋ ನೀನು. ಕ್ಷಣಿಕದ ಚಪಲಕ್ಕೆ ಬಲಿಯಾಗುವೆ ಅಂತ. ಪತಂಗ ಬೇಡ ಬೇಡಲೆ ಬೆಂಕಿಯ ಸಂಗ.
ಹ್ಮ್ ಕಾರ್ಕೂಟದ ವಿಷ ಅಂತ ಹೇಳ್ಯಾರ. ಯಾಕ್ರಿ? ಅದನ್ನು ಹಾಳು ಕುಡಿದ್ರೆ ಮುಗಿದ ಹೋದ್ ನಿನ್ಕೈತಿ, ಉದ್ಧಾರ ಆಗುದಿಲ್ಲ. ಅದ್ರ ಬಲಿಗೆ ಬಿದ್ದಲ್ಲ. ಎಂದಪ್ಪ ನೀ ಶಾನೆ ಆಗೋದು ಅಂತ. ಏನ್ ಈ ಸಂಘದಿಂದ ದೂರ ಆಗೋದು ಹೆಂಗೆ? ವಿಷಯದ ಸಂಪರ್ಕ ಹೋಗೋದ್ರಿಂದ ಎಲ್ಲಿ ಒಬ್ಬ ಧೀರ ಇವೆಲ್ಲ ಲಾಭ ಇಲ್ಲದ್ರೊಳಗೆ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡೆ ಸರಿ. ಇಷ್ಟೆಲ್ಲ ಮಾಹಿತಿ ಹೇಳ್ತೇವಿ, ಕೇಳ್ತೇವಿ, ನಮಗೆ ಬಂದದ್ದು ಅವ ಅಡ್ರತಾವ. ಹಿಂದಿನ ಜನ್ಮದ ಪ್ರಬಲ ವಾಸನೆಗಳು ಅವ ಬಂದ ದಕ್ಕಂತ ತಿನ್ನಬೇಕನ್ನೋ ಆಶೆ, ನೋಡ್ಬೇಕನ್ನೋ ಆಶೆ, ಮೋಶ ನೋಡ್ಬೇಕನ್ನೋ ಆಶೆ, ಮುಟ್ಟಬೇಕನ್ನೋ ಆಶೆ, ಕೇಳ್ಬೇಕನ್ನೋ ಆಶೆ ಒಳಗೆ ಹಂಗ ಕುಂತ್ಬಿಟ್ಟು ನೋಡ್ರಿ ನೀವು ಏನ್ ಮಾಡಿದ್ರು ಕಡಿಮೆ ಆಗಿವಲ್ಲ. ಅವನು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಕರು ಚಿಗ್ಯಾಕ್ ಚಲೋ ಅಂತ ವಾತಾವರಣ ಬಂದ ಕೂಡಲೇ ಅವಕರು ಪಾಡ್ಲೋರ್ ಯಾಕೆ ಚಲೋ ಆಕವು. ಬಲಿತೆ ಅಂದ್ರೆ ಅದಾಗಿಂದ ಏನ್ ಮಾಡಕ್ ಆಗೋಲ್ಲ ನಿನಗೆ. ಈಗ ಮನುಷ್ಯನ ಜನ್ಮ ಇದ್ದಾಗ ಅದನ್ನ ಮಾಡ್ಕೊಳಕ್, ಬಾಕಿ ಜನ್ಮದಾಗಿಲ್ಲ ಏನು ಅವಕಾಶ ಚಾನ್ಸೇ ಇಲ್ಲ ನೀನು. ಅದಕ್ಕೆ ಉಪಯೋಗ ಮಾಡ್ಕೊಂಡು ಮನುಷ್ಯನ ಜನ್ಮವನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡು ಪುರ್ಸೊತ್ತ ಇಲ್ಲ ನೀವು. ಎದ್ರ ಸಂಬಂಧಪ್ಪ ನೀನು ಪುರ್ಸೊತ್ತಿಲ್ಲ? ಆರಾಮಿರಾಕ ಪುರ್ಸೊತ್ತಿಲ್ಲ ನಿನಗೆ. ಆರಾಮಿರಾಕ ಪುರ್ಸೊತ್ತು ನಿನಗಿಲ್ಲ ಅಂದ್ರೆ ಆರಾಮಿರೋದು ಯಾವಾಗ ನೀನು? ಪುರ್ಸೊತ್ತಿಲ್ಲ ಹಂಗ ಮಾಡುದು ಎಲ್ಲಿ ತನಕ ಮಾಡ್ತಿಪ್ಪ? ಎಲ್ಲ ಬ್ಯಾಸರಾದ ಕೈ ಬಿಡ್ತಿಲ್ಲ ಮಾಡೋದೆಲ್ಲ. ನಿರಂತರ ಪ್ರಯತ್ನ ಮಾಡ್ಬೇಕು ನೋಡ್ರಿ. ವಿಷಯಗಳಿಂದ ವಿಮುಖ ಆಗ್ಬೇಕಂದ್ರೆ ಅಲ್ಪ ಪ್ರಯತ್ನಕ್ಕದು ಕೆಲಸ ಆಗುದಿಲ್ಲ. ನಿರಂತರ ಎಡೆಬಿಡದೆ ಪ್ರಯತ್ನ ಮಾಡಬೇಕು. ವಿಷಯಗಳ ಕಡೆಗೆ ಹೋಗದಾಗ ಮನಸ್ಸನ್ನು, ಮಂಗ್ಯನಂತ ಮನಸ್ಸನ್ನು ಕಾಯ್ಬೇಕಲ್ಲ. ಅದು ಏನ್ ಹೆಚ್ಚಾಗಿ ಇನ್ನೊಂದು ಏನಾದ್ರು ಬೇಡ್ತೇನೆ ಅಲ್ಲಿ? ಬೇಡಿಕೆ ಎಲ್ಲ ಎಲ್ಲಿದಾವ? ಎಚ್ಚರಿಕೆ ಆಗದಾವಿಲ್ಲ. ಆರಾಮಿಲ್ಲ ಅಂತ ಆರಾಮ್ ಬೇಡ್ತಾನೆ ಇಲ್ಲಿ. ನಿದ್ಯಾಗ ಬೇಡದವ್ರು ಯಾರ ಸುಖ ಬೇಡ್ತಾರ? ಯಾಕಲ್ಲಿ ಆರಾಮನ ಪೂರ್ಣ ಆರಾಮದಾನ ನಿದ್ಯಾಗ, ಅದಕ್ಕೆ ಬೇಡಿಕೆ ಇಲ್ಲ ಅಲ್ಲಿ. ಎಲ್ಲ ಎಚ್ಚರಿಕೆಯಾಗ ಕನಸಿನಾಗ ಬೇಡಿಕೆದಾವ. ಆರಾಮಿಲ್ಲ ಅಂತ ಆರಾಮ್ ಬೇಡ್ತಿ. ಯಾವುದು ಬೇಡಿಕೆ ಬರಬಾರ್ದು ಅನ್ನೋಂಗಿದ. ನಿನ್ನೊಳಗೆ ನೀನು ನಿಂತಾಗ ನಿನಗೆ ಯಾವ ಬೇಡಿಕೆನೂ ಉದಯ ಆಗುದಿಲ್ಲ. ಬೇಕಾದ ವಸ್ತು ನಾನು ಅದೇನೋ ಅನುಭವಕ್ಕೆ ರಕ್ಷಬೇಕು. ಏನ್ ನಿನ್ನೊಳಗೆ ಇದ್ದದ್ದು, ನಿನ್ನೊಳಗೆ ಸತ್ಯಪದ, ನಿತ್ಯಪದ, ಆನಂದ ಪದ, ಅದನ್ನು ಅನುಭವದಿಂದ ನೋಡ್ಕೊಳ್ಳೋದಷ್ಟು. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ ಜಗತ್ತಿಂದ ಏನೂ ಬೇಕಾಗಿಲ್ಲ. ನಿಂದು ಶಾಶ್ವತ ಸುಖ ಹೊಂದಾಕ ಇವುಗಳ ಅವಶ್ಯಕತೆ ಏನೈತೆ ನಮ್ಗೆ? ಅಲ್ಲಿ ಏನು ಬೇಡ್ತಿ ಹೇಳಿ ನೀನು? ಸಮಾಧಿಯನ್ನು ಹೊಂದಿದಾಗ ಯಾವ ಬೇಡಿಕೆನೂ ಉಳಿದಿಲ್ಲ. ನಿದ್ಯಾಗ ಉಳಿದ ಯಾವ ವಿಶ್ವವಿದ್ಯಾಲಯದವರು ಇದನ್ನು ಶೋಧ ಮಾಡಿ ನೋಡ್ಕೊಂಡಿರಿ? ಎದಕ್ಕೆ ಕಟ್ಟಿರೋ ವಿಶ್ವವಿದ್ಯಾಲಯಗಳನ್ನು? ಪ್ರಥಮ ಅನುಭವದ ನೆನಪು ಋಷಿಮುನಿಗಳಲ್ಲಿ ಆಯ್ತು, ಏನು ವಿಶ್ವವಿದ್ಯಾಲಯಗಳಲ್ಲಿ ಆಯ್ತು? ನೋಡ್ಕೊ. ಹಳ್ಳಿ ಊರು ಹುಂಬಗೌಡಿ ಏನೋ ಹೇಳ್ತಾನ ಅಂತ ಹೇಳ್ಕೊಂತ ಕುಂತೈತೆ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಅಂತ ನೀ ಎದಕ್ಕೆ ಅನ್ಕೊಂಡೀನಿ? ಎರಡನೇದವ್ರು ಯಾರು ಬಂದು ಇಟ್ರನ ಇದು ನಾನು ಅನ್ನೋದು ನೀನು ಹೇಳಿದ್ರೇನೆ? ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂಡಿನಿ? ನಿನಗ ಅನ್ಕೊಂಡಿಲ್ಲ, ಸದ್ರೂಪ ಇರುವಿಗಿನ ಅನ್ಕೊಂಡೆ ಹೋದಿಲ್ಲ. ನಡವರ್ಕ ಬಂದದ್ದು ನಡವರ್ಕ ಹೋಗುವ ನಾವು ಉಳಿತಾವ ನಾವು.
ಯಾರ ಇಟ್ಟು ಹೆಸರು ನಡಬರ್ಕ ಬಂದು ಇಟ್ಟವ್ರು ಉಳಿತಾವನು. ಮೊದಲು ಇದ್ದದ್ದು ಏನೈತಲ್ಲ ನಾನು ಅನ್ನೋದು ಎಂದು ಯಾವಾಗಲೂ ಐತೆ. ಏನ್ ಈ ಶರೀರಿನ ಭಾವ ಮೊದಲಿತ್ತಾನೆ. ಆನಂದಮಯವಾದ ಇರುವಿನಿಂದ ಇದು ಭಾವ ಉದಯ ಆಗಿದೆ. ಭಾವ ಉದಯ ಆಗೋಕ್ಕಿಂತ ಮೊದಲು ನೀನದಿ ಇರುವಿಕೆ ಐತೆ ಅಲ್ಲಿ. ಏನ್ ನೀವು ಬ್ರಾಹ್ಮಣರು ಅಂತ ಹೇಳ್ತೀರಿ. ಬ್ರಾಹ್ಮಣರಾದ್ರೆ ಬ್ರಹ್ಮದ ಅಭ್ಯಾಸದಾಗ ಕೊಡಬೇಕು, ಏನು ಬ್ರಹ್ಮದ ಅಭ್ಯಾಸದಾಗ ಕೊಡಬೇಕು. ಬ್ರಹ್ಮ ಜನಾತಿ ಐತಿ ಬ್ರಾಹ್ಮಣ ಅಂತ. ಬ್ರಹ್ಮದ ಜ್ಞಾನವನ್ನ ಅಥವಾ ಬ್ರಹ್ಮದ ತಿಳುವಳಿಕೆಯನ್ನ ಯಾವ ಮಾಡ್ಕೊಂತ ಅವಾಗ ಬ್ರಾಹ್ಮಣ ಅಂತ. ಆ ತಿಳುವಳಿಕೆ ಅಭ್ಯಾಸದಾಗ ನಾವು ಬ್ರಾಹ್ಮಣ ಅಂತ. ಯಾವಾಗಲೂ ಅದ ಚಿಂತನೆ ಬ್ರಾಹ್ಮಣ. ನೀವು ಬ್ರಾಹ್ಮಣರ ದೇವ ಗಂಟು ಬಿಡ್ಬೇಕು ನಿಮಗೆ. ಬಡ್ಕೊಂಡಾವಿಲ್ಲ ದೇವ ಬ್ರಾಹ್ಮಣರಿಗೆ. ಬಡ್ಕೊಂಡಿತ್ತು ಒಂದು ಅಜ್ಜಾರು ಇದ್ದಾಗ ಬರ್ತಿತ್ತು. ಏನ್ ಇಷ್ಟು ನೀ ಬ್ರಾಹ್ಮಣರಕ್ಕೆ ಅಂತ ಹೇಳ್ತೀವಿ, ಇಂಥದ್ದು ಯಾಕಾದ ಹಿಂಗೆ ಯಾಕಾದ ನೀನು ಅಂತ ಕೇಳೋದು. ಏನ್ ನೀನು ಸಂಸ್ಕಾರ ಬ್ರಹ್ಮದ ತಿಳುವಳಿಕೆ ಒಳಗೆ ನೀವು ಇದ್ದಿದೆ ಅಂದ್ರೆ ಇಂಥ ಹೀನ ಕೃತಿಗಳೇ ಮಾಡಿ ಈ ಜನ್ಮ ಬರ್ತಿತ್ತು. ಸಂಸ್ಕಾರ ಇರ್ತದ. ಬ್ರಾಹ್ಮಣರಾದ್ರೂ ಈ ಸಂಸ್ಕಾರ ಬೇಕು. ಜಾತಿ ಬ್ರಾಹ್ಮಣರಾದ್ರೆ ಜಾತಿ ಅಲ್ಲ. ಏನ್ ಬ್ರಹ್ಮದ ತಿಳುವಳಿಕೆಯನ್ನು ಮಾಡ್ಕೊಂಡು ಅವಾಗ ಬ್ರಾಹ್ಮಣ ಅಂದ. ಒಳಗೆ ಆಶಯ ಇಟ್ಕೊಂಡು ನೀವು ಬ್ರಾಹ್ಮಣ ಅಂದ್ರೆ ಆಶಯ ಕಳ್ಕೊಳ್ಳಲೆ ಬ್ರಾಹ್ಮಣ ಆಗಿ ಬರ್ತದೆ. ಮಾಸ್ತರ ಎರಿ ಹೊಲ್ದಾಗ ಹೋಗೋದ್ರ ಕಾಣ್ಲಂಗದಿ ಅಂತಿದ್ರು ಅವರು. ಅಲ್ಲಿ ಶಿಶಪ್ಪ ಮಾಸ್ತರ್ ಇದ್ರ ಸುಧಾ ನಾನು ಹೊಟ್ಟೆಯಾಗ ಉರಿತೈತಿ ಇದನ್ನು ಓದಾಕೈತಿ ಅಂದ್ರೆ ಅಂತಿತ್ತದು. ಅದ ಪಿಸಾಚಿ. ಕಾಕನೂರು ಇಲ್ಲಿ ನೀರಾವರಿ ಇದ್ರಾಗಿದ್ದಾಗ ಬ್ರಾಹ್ಮಣರು ಇದ್ರಾಗ ಬರ್ಕೊಂಡಿತ್ತು. ನಾಗನೂರ್ ಕರ್ಕೊಂಬಂದಿದ್ದ ಸುಧಾ ಅಂತಿತ್ತು. ಮತ್ ಇಂಥವೆಲ್ಲ ಮಾಡ್ಕೊಂಡು ಮತ್ತೆ ಹಿಂಗಾಗಿ ನೀನಂತ ಜಾತ್ಕೊಂಡು ಬ್ರಾಹ್ಮಣರಾದ್ರೆ ಇದ್ರ ಅಭ್ಯಾಸ ಮಾಡ್ಕೊಂಡಿದ್ರೆ ಈ ಸ್ಥಿತಿ ಯಾಕೆ ಬರ್ತಿತ್ತು ನಿನಗೆ? ನಾಳೆ ನಿಮ್ಮ ಕೂಡ ಬಾಳೆ ಬೆಣ್ಣೆ ಹತ್ತಿ ಬರ್ತೈತೇನ್ರಿ? ನಿಮ್ಮಪ್ಪ ನಿಮ್ಮ ಅಜ್ಜನ ಅಜ್ಜ ಅವ್ರು ಕೂಡ ಬಾಳೆ ಹೋಗೈತೇನ? ತಗೊಂಡು ಹೋಗ್ಯಾರನ ಅವರು? ಹೋಗುದಿಲ್ಲ. ಹೌದಿಲ್ಲ? ಅದಿಂದ ಅದ್ರ ಕೂಡ ಯಾಕಪ್ಪ ಇಷ್ಟು ತೆಕ್ಕೊಂಡ್ ಕುಂತೀರಿ ನೀವು? ಯಾಕೆ ತಲೆ ಕೆಡಿಸ್ಕೋತಿ? ಅಧ್ಯಾತ್ಮ ವಿಚಾರದಿಂದ ಎಲ್ಲ ನಮೂನಿ ಸಂಕಟಗಳು ನಿವಾರಣೆ ಆಗ್ತಾವ ಅನ್ನೋದು ಗೊತ್ತಿದ್ದು ಅದಕ್ಕೆ ಯಾಕೆ ಹೊಂದ್ಕೋದಿಲ್ಲ? ಗೊತ್ತಿದ್ದು ಅದನ್ನ ಹೊಂದ್ಕೊಳ್ಳಲ್ಲ ಅಂದಿಂದ ಎಂಥ ಜನ್ಮಕ್ಕಾದ ಕೂತಾವು ಏನೋ ನೀನು. ಅದ್ರ ಫಲ ನೀವು ಉಣಬೇಕಾಗೈತಿ. ಹೇಳ ಉಣಾದಂತ. ಕೇಳಿದ್ದನ್ನು ಮನನ ಮಾಡಕ್ಕೆ ಎಷ್ಟು ಮಂದಿ ಕೊಂಡಿರ್ತೀರಿ? ಎಷ್ಟು ಮಂದಿ ಇದ್ದಾರೆ ಹೊಳೆ ತಿರುಗಿ ಇದನ್ನು ಮನನ ಮಾಡಕ್ಕೆ? ನೆನಪಿಸೋದ ಬರೋಂಗಿಲ್ಲ. ಅದನ್ನ ರಕ್ಷಣೆ ಮಾಡ್ಕೋಬೇಕನ್ನುವಂಗಿದ್ರೆ ನೆನಪು ಮಾಡ್ಬೇಕು ಕೇಳಿದ ವಿಷಯವನ್ನು. ನಾವು ಯಾವಾಗಲೂ ಅದರ ನೆನಪಿನಾಗ ಉಳಿಬೇಕು. ನಾವು ಬೇಕಾದದಿತ್ತಂದ್ರೆ ನೆನಪು ಮಾಡ್ತಿಲ್ಲ. ಹೆಂಗೆ ನೆನಪು ಮಾಡ್ತೀನಿ ನೋಡ ಅದನ್ನ. ಬೇಕಾದದಿತ್ತಂದ್ರೆ ಇದ ನಿಮಗೆ ಬೇಕಾಗಿತ್ತಂದ್ರೆ ಇದರ ನೆನಪಿನಾಗ ಇರ್ತಿತ್ತು. ಇದು ಬೇಡಾಗಿಲ್ಲ, ಬೇಕಾಗಿಲ್ಲ ನಮ್ಗೆ. ಬಾಳೆ ಬೇಕಾಗಿತ್ತು ನಮ್ಗೆ, ಅದರ ನೆನಪಿನಾಗ ಇರೋರು. ಅದರ ಫಲ ಏನಾಕೈತಿ ನೋಡ್ಕೋ. ಬಾಳೆ ನೆನಪಿನಾಗ ಇದ್ದವ್ರು ಏನಾಗ್ಯಾರ, ಅದ್ರ ನೆನಪು ಕೈ ಬಿಟ್ಟವ್ರು ಏನಾಗ್ಯಾರ ನೋಡ್ಕೊ. ಈಗ ಭಾರತೀಯ ಪರಂಪರೆಯನ್ನ ಯಾವ ಊರೊಳಗೆ ಯಾವ ಮನೆತನದೊಳಗೆ ನಡೆಸ್ತೀರಿ?
ಬಿಟ್ಟು ಬಿಟ್ಟೇನು ಅದನ್ನು ಭಾರತೀಯ ಪರಂಪರೆ. ಎದ್ದು ಕೂಡಲೇ ಇದ್ರ ಕಡೆ ಎಲ್ಲ ಕೊಡಕ್ಕೆ ಎಲ್ಲಿ ಆಕೈತಿ ನಮಗೆ? ಬರೇ ಬಾಳ್ಯಾಕನ ಪುರುಷೋತ್ತ ಸಿಗುವಲ್ಲ ಅಂತ ಬಡ್ಕೊಂಡು ಸಾಯ್ತೈತಿ. ದೌಡ್ ಮಾಡ್ಕೊ, ಈ ಶರೀರ ಹೋಗೋದ್ರೊಳಗಾಗಿ ನೀನು ಕೆಲಸ ಮಾಡ್ಕೊ. ಹೊಂಟೈತಿ ಶರೀರ. ಇದು ಇದ್ರ ಅವಸಾನ ಕಾಲ ಬರಾಕತೈತಿ, ಸಮೀಪ ಆಗೈತಿ. ಅದಿಲ್ಲ, ದೌಡ್ ಮುಗಿಸ್ಕೊ ಇದನ್ನು. ಹೋಗೋ ಲಕ್ಷಣ ತೋರಾಕತ್ತಾವ. ಯಾಕ್ರಿ? ಹೊಂಟೈತಿ ನೋಡಿ ನೋಡಿ ಮತ್ತು ಎದ್ರ ಬೆನ್ನ ಹತ್ತಿ ನೋಡ್ಕೊ. ಇದನ್ನ ಇನ್ನ ಬಾಳೆ ಚಂದ ಆಗ್ಬೇಕು ನೋಡಿ. ಬಾಳೆ ಅಂತೂ ನಮ್ಗೆ ಕೂಡ ಬರುದಿಲ್ಲ. ಇವು ನಮಗೆ ಬೇಕಾದಿದ್ದು ಇದು ಕೊಡೋದಿಲ್ಲ. ಕನಸಿನೊಳಗೆ ಇದು ಇರುವುದಿಲ್ಲ. ಅಂದಿಂದ ಇದ್ರ ಕೊಡಿ ನಮಗೆ ಅದಕ್ಕಪ್ಪ. ಈ ಶರೀರ ಒಂದ ನಮೂನಿ ಇರ್ತೈತೇನೆ ಇದು? ಇದನ್ನ ಕೆಡದಂಗೆ ಇಟ್ಕೊಳಕಾಕತ್ತೇನ್ರಿ? ಎಷ್ಟು ತಿದ್ದಾಡ್ತೀರಲ್ರಿ ಈ ಶರೀರನ ಗೊಗ್ಗಪ್ಪ. ಶರೀರವನ್ನ ತಿದ್ದಾಡಕ್ ಅಡ್ಡಾಡಿದ್ರಿ ನಮ್ಮ ಮಹಾತ್ಮರು. ಶರೀರ ಒಂದ ನಮೂನಿ ಇರ್ತೈತೇನ್ರಿ ಇದು? ಎಷ್ಟು ತಿಡ್ಯಾಡಿರು ಅದು ಬಿಡ್ತೈತೇನೆ? ವಿಕಾರ ಆಗೋದು ಬಿಡ್ತೈತೇನ್ರಿ? ಮುದುಕಾಗದಂಗೆ ಇಟ್ಕೊಳಕ್ ಆಕತ್ತೇನೆ ಈ ಶರೀರವನ್ನ? ಸುಳ್ಳ ವ್ಯರ್ಥ ಪ್ರಯತ್ನ ಮಾಡಕತ್ತಿ. ಅದು ಹೆಂಗಾರ ಯಾಕೆ ವಿಕಾರ ಆಗೋದು ದಿನಸ್ದಾಗಿಂದ ತಯಾರಾದ ವಸ್ತು, ಅದು ವಿಕಾರ ಹಾಕುವಂತ ಹೋಗುದು. ಅವಾಗ ಹೇಳು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ನಡೆದೈತೆ ಅನ್ನೋದು ಕೇಳ್ತೈತೆ ಇಲ್ಲ ನೋಡವ್ರಿ. ಬದಲಾವಣೆ ಹೊಂದೋದಿದು. ಅದನ್ನು ನೋಡಾವ ನೀನು ಬದಲಾವಣೆ ಆಗುದಿಲ್ಲ. ನಿನ್ನಲ್ಲಿ ಆಗೈತೆ ಅಂತ ನೀ ತಿಳ್ಕೊಂಡಿ. ನಿನ್ನಿಂದ ನೋಡಿಸ್ಕೊಳ್ಳೋದ್ರಾಗ, ನಿನ್ನಿಂದ ಅರಿವಿಸ್ಕೊಳ್ಳೋದ್ರಾಗ ಜಡದಲ್ಲೇ ಐತಿ ಬದಲಾವಣೆ. ನಿನ್ನಲ್ಲಿ ಏನು ಬದಲಾವಣೆ ಆಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಐತಿ. ಏನಾರ ಬದಲಾವಣೆ ಆಗೈತೇನ? ಅರಿವಿಸ್ಕೊಳ್ಳೋದೆಲ್ಲ ಬದಲಾವಣೆ ಆಗೈತಿ. ಇವೆಲ್ಲ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು ಎಲ್ಲ ನಿನ್ನಿಂದ ಅರಿವಿಸ್ಕೊಳ್ತಾವ. ಅವೆಲ್ಲ ಬದಲಾವಣೆ ಎನ್ನುವಂಥವು. ಅದನ್ನು ಅವಲಂಬಿಸ್ಕೊಂಡು ಸುಖ ಹೊಂದವನು. ಅದಕ್ಕೆ ಬದಲಾಗದಿದ್ದಂಥ ವಸ್ತು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಅಂದ್ರೆ ಅದು ಸುಖರೂಪವಾದದ್ದು. ಅದ್ರ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ನಿನಗೆ ಯಾವುದೇ ಬಯಕೆಗಳು ಉದಯ ಆಗೋದಿಲ್ಲ. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟರೆ ಬಯಕೆಗಳು ಇಲ್ಲದನ್ನಕ್ಕೆ ನಿನ್ನಿಂದ ಅರಿವಿಸ್ಕೊಳ್ಳೋದು, ತೋರಿ ಎಡಗೋದ್ರ ಕಡೆ ಲಕ್ಷ್ಯ ಕೊಟ್ಟಿ. ವಿಷಯ ಅಂದ್ರೆ ನಿನ್ನಿಂದ ಅರಿವಿಸ್ಕೊಳ್ಳುವಲ್ಲ ವಿಷಯವು. ಅವು ಯಾವ ನಿನಗೆ ಬೇಕಾದದ್ದು ಅವು ಕೊಡುದಿಲ್ಲ ಅಂತ. ಅವುಗಳ ಹಂತೇಲಿ ಏನೈತೆ ಅದನ್ನು ಕೊಡ್ತಾವು. ನಾವು ತಿಳ್ಕೊಂಡದ್ದು ಕೊಡುದಿಲ್ಲ. ಕನಸಿನ ವ್ಯವಹಾರ ತಾನ ಮಾಡ್ಕೊಂಡಾನಿಲ್ಲ. ತಾನ ಮಾಡ್ಕೊಂಡ, ತಾನ ಅದರಾಗ ಸಿಕ್ಕೊಂಡ ತಾನ ಒದ್ದೆ ಆಡ್ತಾನ. ಹೌದಿಲ್ಲ? ಅದರಂತೆ ಎಚ್ಚರಿಕೆ ವ್ಯವಹಾರನು ಹಂಗದ. ತಾನ ಕಲ್ಪಿಸ್ಕೊಂಡದ್ದು. ಮಾನವನ ಎಲ್ಲಾ ಚಟುವಟಿಕೆಗಳ ಗುರಿ ಏನೈತಿಪ್ಪ, ಉದ್ದೇಶ ಏನೈತಿಪ್ಪ, ಸುಖ ಹೊಂದಬೇಕು ಅನ್ನೋದೈತಿ. ಆದ್ರೆ ಅದರಿಂದ ಸುಖ ಶಾಂತಿ ಸಿಕ್ಕತ್ತೇನ ಅಂತಂದ್ರೆ ನೋಡ್ಕೋರಿ, ಎತ್ತಾಗ ಹೊಂಟಿರಿ ನೋಡ್ಕೋರಿ. ನೀವೊಂದು ದೃಢತರವಾಗಿ ಜ್ಞಾನ ಮಾಡ್ಕೋಬೇಕನ್ನೋ ಅಭ್ಯಾಸದೊಳಗೆ ತೊಡಗಿದ್ರಿ ಅಂದ್ರೆ ಹರಿಹರ ಬ್ರಹ್ಮಾದಿಗಳು ಬಂದು ಅಡ್ಡಿ ಮಾಡಕ್ಕಾಗೋದಿಲ್ಲ ನಿಮ್ಗೆ. ನೀವು ಉತ್ಕಟ ಇಚ್ಛಾ ಇತ್ತಂದ್ರೆ ಯಾರಿಗೂ ಏನು ಮಾಡಕ್ಕಾಗೋದಿಲ್ಲ.
ಅನ್ಯ ಭಾವನೆಗಳೆಲ್ಲ ಹೋಗಿ ಉಪರತ ಆದಾಗ ಸಮಾಧಿ ಹತ್ತತಿ. ಶಾಂತೋ ದಾಂತಃ ಉಪರತ ತಿತಿಕ್ಷೋ ಸಮಾಹಿತೋ ಭೂತ್ವ ಆತ್ಮನ್ಯೇವ ಆತ್ಮಾನಂ ಪಶ್ಯತಿ ಅಂತ. ಅಲ್ಲಿ ಆ ಸ್ಥಿತಿ ಒಳಗೆ ಮನಸ್ಸು ನಿಂತಾಗ ಅಲ್ಲಿ ಸಮಾಧಾನ ಶಾಂತಿ ನಿನಗೆ ನೆಲೆಸ್ತದೆ. ಇದನ್ನೆಲ್ಲ ಕೈ ಬಿಡಬೇಕು. ಹೊರಮುಖ ವೃತ್ತಿ ಎಲ್ಲ ಬಂದ್ ಮಾಡಿದಾಗ ಒಳಗೆ ಸರದಾಗ ಎಷ್ಟೆಷ್ಟು ಒಳಗೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ. ಅಂತರ್ಮುಖಿ ಆಗ್ಬೇಕಾಗೈತಿ. ಅಂತರ್ಮುಖ ವೃತ್ತಿ ಒಳಗೆ ನಮಗಿದು ಅನುಭವ ಬರ್ತೈತಿ. ಬಹಿರ್ಮುಖ ವೃತ್ತಿ ಬಂದ್ ಮಾಡಿದ ಏನ್ ಹೊರಗೆ ಹಣಿಕಾಕ ಎಲ್ಲಿ ಕುಂಡ್ರಾಕೈತಿ ಧ್ಯಾನಕ್ಕೆ. ನಮಾಜ್ ಅಂದ್ರೆ ಎಲ್ಲ ಕೈ ಬಿಡಬೇಕು. ತೋರಿಕೆ ಎಲ್ಲ ಸಂಬಂಧ ತಪ್ಪಿಸ್ಬೇಕು. ನಮಾಜ್ ಯಾವುದೇ ತರದ ಕಲ್ಪನೆಗಳಿಗೆ ಅವಕಾಶ ಕೊಡೋಂಗಿಲ್ಲ. ಐದು ಹೊತ್ತು ಧ್ಯಾನಕ್ಕೆ ಎಷ್ಟು ಮಂದಿ ಕೂಡ್ತೀರಿ ಹೇಳಿ ನೀವು? ತಹಜುದ್ ನಮಾಜ್ ಯಾವ ಮಾಡ್ತಾನ ಅವನ ಲಿಂಗಾಯತ, ಅವನ ಮುಸಲ್ಮಾನ, ಅವನ ಬ್ರಾಹ್ಮಣ. ಏನ್ ತಹಜುದ್ ನಮಾಜ್ ಅಂದ್ರೆ ತುರ್ಯಾವಸ್ಥೆ, ಸಮಾಜ ಸ್ಥಿತಿಯನ್ನು ಹೊಂದಿದಾಗ ಅದು ಸಾಧ್ಯ. ತಹಜುದ್ ಅಂತ ಅವರು ಮಧ್ಯರಾತ್ರಿ ಒಳಗೆ ಎದ್ದು ಮಾಡೋದಂತ ಮುಸ್ಲಿಮರು ತಿಳ್ಕೊಂಡಿರ್ತಾರೆ. ಅವ್ರು ಮಧ್ಯರಾತ್ರಿ ಒಳಗೆ ಮಾಡೋದು ಎದ್ದು 12 ಗಂಟೆಗೆ ಎದ್ದು ಮಾಡೋದು ಭಾಳ ಕಠಿಣ ಐತಿ ನಮಾಜ್. ಇದು ಉತ್ಕಟ ಇಚ್ಛಾ ಇದ್ರೆ ಬರ್ತೈತೆ ಅದು. ಮಧ್ಯರಾತ್ರಿ ಒಳಗೆ ಎದ್ದು ಯಾರು ಮಾಡ್ತೀರಿ ನಾವು? ಮಧ್ಯರಾತ್ರಿ ಒಳಗೆ 12 ಗಂಟೆಗೆ ಎದ್ದು ನಮಾಜ್ ಮಾಡೋರು ಯಾರ್ದಾರಿ? ನಿಯಮದ ಎದ್ದು ಅದನ್ನ ಅಭ್ಯಾಸ ಮಾಡ್ಬೇಕಂತ. ಒಬ್ಬ ಹಜ್ ಯಾತ್ರೆಗೆ ಹೋಗಿದ್ರಂತ ಮಕ್ಕಾಕ. ಅಲ್ಲಿ ತಂದೆ ಮಗ ಇಬ್ಬರು ಹೋದಾಗ ಮಧ್ಯರಾತ್ರಿ ಒಳಗೆ ಎದ್ದು ನಮಾಜ್ ಎದ್ರಂತವ್ರು. ಬಾಬಾ ಯಾರು ಎದ್ದೇ ಇಲ್ಲ ಅಂತ ಇವ ಮಗ ಅಂದ್ಬಿಟ್ಟಂತ. ನೀ ಎದ್ದದ್ದು ಉಪಯೋಗ ಆಗ್ಲಿಲ್ಲ ಅದಿಲ್ಲ. ಇನ್ನೊಬ್ರು ಬಂದಿದ್ದ ಅವ್ರು ಯಾರು ಬಂದೇ ಇಲ್ಲ ಅಂತ ಇಲ್ಲಿ ನೀ ಆಶ್ರಮಕ್ಕೆ ಅಂತೀಯಲ್ಲ, ನೀ ಬಂದು ಉಪಯೋಗ ಇಲ್ಲ ಅಂತ. ಹಂಗ ಆಕೈತಿದು ಅದಿಲ್ಲ. ಯಾರು ಬಂದೇ ಇಲ್ಲ ಬಿಡೋ ಇಲ್ಲಿ ಅಂತ. ಅವ್ರು ಎದಕ್ ಬೇಕಾಗ್ಯಾರ ನಿನಗೆ? ನಿದ್ದೆ ಮಾಡ್ಬೇಕಾದ್ರೆ ಯಾರನ್ನಾರ ನೋಡಿ ನಿದ್ದೆ ಮಾಡ್ತೇನೆ. ಅವ್ರಿಗೆಲ್ಲ ನಿದ್ದೆ ಐತೈತೋ ಇಲ್ಲೋ ನೋಡ್ಕೊಂಡು ನಿದ್ದೆ ಮಾಡ್ತೇನೆ. ಯಾರೆಲ್ಲ ಗೊಡವಿ ಕೈ ಬಿಟ್ಟು ನಿದ್ದೆ ಮಾಡ್ತಿಲ್ಲ. ಹಂಗ ಯಾರು ಗೊಡವಿಗೆ ವಾದ ನೀನು ವ್ಯರ್ಥ ನೀ ಮಾಡಿದ್ದೆಲ್ಲ ಅಂತ. ಎದಕ್ ಬಂದೇನು ಅನ್ನೋದು ಗೊತ್ತಾಗ್ಲಿಲ್ಲ ನಿನಗೆ. ಇನ್ನೊಬ್ಬರು ಚಿಂತನೆ ಮಾಡ್ಕೊಂತ ಇಲ್ಲಿ ಬಂದು ಅದನ್ನ ಮಾಡೋದು. ಎದಕ್ ಬರ್ತೀವಿ ಇಲ್ಲಿ? ಇನ್ನೊಬ್ರು ಬಂದಾರೋ ಇಲ್ಲೋ, ಅವ್ರು ಬಂದಾರೋ ಇವ್ರು ಇಲ್ಲೋ, ಅವ್ರು ಯಾರು ಬಂದ್ರು ಅದನ್ನ ತಗೊಂಡು ನೀ ಮಾಡ. ನಿನಗೆ ಬೇಕಾಗೈತೆ ಅದನ್ನ ಹೊಂದ್ಕೊಂಡು ಉಳ್ಕೊ ನೀ. ಏನ್ ಯಾರ ಗೊಡವಿ ನಿನಗೆ ಯಾಕವ್ವ ಅಂದ ಎಲ್ಲಾರು ಗೊಡವಿ ಕೈ ಬಿಡೋದು. ಆತ್ಮ ಅಂದ್ರೆ ಎಲ್ಲಿಯೋ ಆಕಾಶದೊಳಗೆ ತೂರ್ಯಾಡೋ ಬುಟ್ಟಿಲ್ಲ ಅದು. ದೇವರು ಪರಮಾತ್ಮ ಅಂದ್ರೆ ಒಬ್ಬ ಮ್ಯಾಗ ಅದಾನಪ್ಪ. ಯಾಕ್ರಿ ಮ್ಯಾಗ ಕೈ ಮಾಡ್ತಾನೆ ಹೇ ಪರಮಾತ್ಮ ಅಂತ. ಮ್ಯಾಗಿದ್ರೆ ಅದು ತಂಡಿ ಹಚ್ಚಿ ಶಟದ್ ಹೋಗಿತ್ತ ಅಲ್ಲಿ ಮೋಡಗಳು ಇದ್ರಾಗಿದ್ದಿದ್ರೆ. ಯಾಕ್ರಿ ದೇವ್ರ ಮ್ಯಾಗ ಐತೇನ ಅದು ಕೆಳಗೈತೇನ? ಯಾ ದಿಕ್ಕಿಗೆ ಐತೆ ಹೇಳ? ಈ ದಿಕ್ಕಿಗೆ ದೇವ್ರನ್ನ ಮಾಡ್ಪ, ಜಗಲಿ ಹಿಡಿ ಈ ದಿಕ್ಕಿಗೆ ಅಂತಿರ್ತಾರೆ. ದಿಕ್ಕೇಡಿಗೆ ಯಾ ದಿಕ್ಕ ಬೇಕಾಗೈತ್ರಿ? ಅದಕ್ಕೆ ದಿಕ್ಕಿಲ್ಲದ ಅದ ದೇವ್ರನ ಅದ. ದೇವ್ರಿಗೆ ದಿಕ್ಕ ಬೇಕಾಗಿಲ್ಲ, ದಿಕ್ಕೇಡಿ ಅದು. ಅದಕ್ಕೆ ದಿಕ್ಕೇಡಿ ಅಂತ. ಅದು ಒಂದು ಇರುವನ್ನ ಲಕ್ಷಿಸಿ ಹೇಳಿದ್ದಾನ. ಅದನ್ನ ನಾವು ಅಪಾರ್ಥ ಮಾಡ್ಕೋತೀವಿ. ಈ ದಿಕ್ಕೇಡಿ ಅಂದ್ರೆ ಸಿಟ್ಟು ಬರ್ತೈತಿ. ಆಕಾರಗಿಡಿ ಅಂದ್ರೆ ಸಿಟ್ಟು ಬರ್ತೈತಿ. ಮಾನ್ಗಿಡಿ ಅಂದ್ರೆ ಸಿಟ್ಟು ಬರ್ತೈತಿ. ಅಳತಿಲ್ಲದ ಅದ ನಿನ್ನ ಸ್ವರೂಪ.
ಮಾನ ಅಂದ್ರೆ ಅಳತೆ, ಅಳತಿಲ್ಲದ್ದು ಏನ್ ಯಾವುದು ಅಳತಿಲ್ಲ, ಸೀಮಿತವಾದದ್ದಲ್ಲ. ಆಕಾರಗಿಡಿ, ಆಕಾರಗಿಡಿ ಹಂಗೆ ಯಾಕೆ ಮಾಡ್ತೀವಿ, ಆಕಾರಗಿಡಿ ಅಂದ್ರೆ ಸಿಟ್ಟು ನಿರಾಕಾರ ವಸ್ತು ಅದು, ಆಕಾರ ಇಲ್ಲದ್ದು. ಹ್ಮ್ ನೀ ರೂಪಾಂತರ ಹೊಂದುವುದನ್ನು ನೀನು ನೋಡ್ತೀವೋ, ಎರಡನೇದು ರೂಪಾಂತರ ಹೊಂದುವುದನ್ನು ನೀನು ನೋಡ್ತೀವೋ? ಬದಲಾವಣೆ ಆಗುವುದೇ ಯಾವುದು? ನೀನು ಶರೀರಗಳು ಬದಲಾವಣೆ ಆಗ್ತಾವ, ಮನಸ್ಸುಗಳು ಬದಲಾವಣೆ ಆಗ್ತಾವ, ಈ ತೋರಿಕೆ ವಸ್ತುಗಳು ಬದಲಾವಣೆ ಆಗ್ತಾವ. ಇದಕ್ಕಿದ್ದಂಗೆ ಇರುದಿಲ್ಲ ಅವ್ನು ನೋಡವ ನೀ ಏನು ಬದಲಾವಣೆ ಆಗುದಿಲ್ಲ. ತಾನು ನಿಂತಿದ್ದೇನೆ ಬದಲಾಗದೆ ಇದು ವಸ್ತು ನಾನು ಅನ್ನೋದು ಖಾತ್ರಿ ಆದ್ರೆ ಚಿಂತೆ ಅದರದ್ರಿ. ತಾನು ಬದಲಾವಣೆ ಆಗುದಿಲ್ಲ, ರೂಪಾಂತರ ಹೊಂದುದಿಲ್ಲ ಅನ್ನೋದು ಖಾತ್ರಿ ಆಗೋ ಮಠ ದುಡಿಬೇಕಾಕೈತಿ ನೋಡಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡು ನನ್ನ ಇರುವಿಕೆ ಏನೂ ಆಗೋದಿಲ್ಲ, ಅದು ಇದಕ್ಕಿದ್ದಂಗೆ ಐತಿ. ಹಿಂದೂ ಎಂದು ಎಂದೂ ಬದಲಾಗದೆ ಒಂದ ನಮೂನಿ ಇರುವಂಥ ವಸ್ತು ಅದು. ಅದೇ ಪರಮಾರ್ಥ ಅಂತಾರೆ. ಒಂದ ನಮೂನಿ ಏಕರೂಪೇಣ ಅವಸ್ಥಿತ ಯೋ ಅರ್ಥ ಸಹ ಪರಮಾರ್ಥ ಅಂತ. ಅದೇ ಪರಮಾರ್ಥ ಅಂತ. ಏನ್ ಶರೀರ ಬಿಡು ಕಾಲಕ್ಕೆ ಯಾರು ನಕ್ಕೋಂತ ಶರೀರ ಬಿಡ್ತೀರಿ ಹೇಳ್ರಿ? ಹೊಂಡ್ತಿದಂತ ನಾವು ತಿಳಿದವ, ನನ್ನ ಬಿಟ್ಟು ಹೊಂಡ್ತಿಲ್ಲ ಇದು ಅಂತಾನು, ಮುಗಿತ್ ನೋಡ್ಲಿ ಹೊಂಡ್ತಿದಂತಾನು. ಆದ್ರೆ ನಾ ಯಾವಾಗಲೂ ಇರಾವ ಅನ್ನೋ ತಿಳುವಳಿಕೆ ಗಟ್ಟಿರ್ತೈತಿ. ನಾನು ಹೊಂಟ್ನು ಯಪ್ಪ ಅಂತ ಉಳಿಸ್ಕೋರಿ ಅಂತಾನ. ಎಷ್ಟು ತಾದಾತ್ಮ್ಯ ಭಾವ ಆಗೈತಿ ಇದು ನಾನು ಅಂತ, ನಾನ ಸಾಯ್ತೇನೆ ಅಂತ. ಶರೀರ ಸಾಯ್ತೈತಿ, ನೀ ಏನು ಸಾಯವಲ್ಲ. ಹುಟ್ಟೈತಿ ಅದ ಸಾಯ್ತೈತಿ, ನೀ ಏನು ಹುಟ್ಟವಲ್ಲ ಸಾಯವಲ್ಲ. ನಿಂದ ನಿನಗೆ ಗೊತ್ತಿಲ್ಲದಕ್ಕೆ ಅದನ್ನ ನಾನಂತ ತಿಳ್ಕೊಂಡು ಕುಂತಿ. ನೀ ಯಾರದನ್ನು ಗೊತ್ತಿದ್ರೆ ನಿನಗಿದ್ರೆ ಬಾಧೆ ಹಾಕಿದ್ದಿಲ್ಲ. ಏನ್ ನಿನ್ನ ತಿಳುವಳಿಕೆ ನಿನಗಾದ್ರೆ ಬಾಧೆ ಆಗುವುದನ್ನಿಲ್ಲ. ಅದು ಇಲ್ಲದಕ್ಕೆ ಬಾಧೆ ಪಡ್ತೀನಿ. ಇದ ನಾನಂತ ತಿಳ್ಕೊಂಡಿಲ್ಲ. ತೋರೆಡಗುವುದು ನೀನಲ್ಲ, ತೋರೆಡಗುವುದು ನಿನಗೆ ಗಣ್ಯವಾಗಿ ಐತೆ. ಅದು ಯಾವಾಗಲೂ ಇದ್ದ ವಸ್ತು ನೀನು. ನಿನ್ನಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಏನ್ ಬದಲಾವಣೆ ಆಗುವುದು ನಿನ್ನ ಸ್ವರೂಪನೇ ಅಲ್ಲ. ರಾಗ ದ್ವೇಷಗಳನ್ನುವಂತ ಕರಿಕೆಗೆ ವಿವೇಕ ವೈರಾಗ್ಯವೆಂಬ ಗುದ್ದಲಿಯನ್ನು ಹಚ್ಚಬೇಕಾಗತ್ತೆ. ಏನ್ ಒಂದ್ ಸ್ವಲ್ಪ ಅದ ಮೆಳಕಿ ಉಳಿದ್ರೆ ಮುರಿತಂದ್ರೆ ಅಲ್ಲೇ ಮತ್ ಸಿಗಕ್ಕಿಲ್ಲ. ಏನ್ ಯಾವುದನ್ನು ಕುರಿತು ಬುದ್ಧಿ ಬದಲಾವಣೆಯನ್ನು ಹೊಂದತಿ ಅದು ಅಸದ್ವಸ್ತು ಅಂತ. ಯಾವುದನ್ನು ಕುರಿತು ಬುದ್ಧಿ ಬದಲಾವಣೆಯನ್ನು ಹೊಂದುದಿಲ್ಲ ಅದು ಸದ್ವಸ್ತು. ಯದ್ ವಿಷಯ ವ್ಯಭಿಚರತಿ ಇತಿ ತತ್ ಅಸತ್, ಯದ್ ವಿಷಯ ನ ವ್ಯಭಿಚರತಿ ಇತಿ ತತ್ ಸತ್ ಅಂತ. ಬದಲಾವಣೆ ಆಗುವ ವ್ಯಭಿಚಾರ ಅಂದ್ರೆ ಬದಲಾವಣೆ ಆಗುದು. ಯಾವುದನ್ನು ಕುರಿತು ಬುದ್ಧಿ ಬದಲಾವಣೆಯನ್ನು ಹೊಂದತಿ ಅದಕ್ಕೆ ಅಸದ್ವಸ್ತು ಅದು. ಸದ್ವಸ್ತುವಿನ ಕಡೆ ಲಕ್ ಕೊಟ್ಟಂದ್ರೆ ಅದು ಬದಲಾವಣೆ ಆಗುದಿಲ್ಲ. ವ್ಯವಹಾರದಲ್ಲಿ ಅಚಲವಾದ ವಚನವನ್ನು ನುಡಿಯುವುದೇ ಸದ್ವಚನವು ಅಂತ. ಹೌದು, ನುಡಿ ಬದಲಾವಣೆ ಆಗಬಾರ್ದು. ಈಗ ಮಾತಾಡಿದ ಮಾತು ಇನ್ನೊಂದು ಕ್ಷಣಕ್ಕೆ ಇರುದಿಲ್ಲ ನಿಮ್ದು. ನಾ ಎಲ್ಲೆಂದೇನೆ ಅಂತೀವಿ ಮಾತು ಹೌದಿಲ್ಲ. ಅದಕ್ಕೆ ಅವಾಗ ಕಾಗದ ಪತ್ರ ಸುಧಾ ಇದ್ದಿದ್ದಿಲ್ಲ. ಅವಾಗ ಒಮ್ಮೆ ಮಾತಾಡಿಬಿಟ್ರ ಅಂದ್ರೆ ಮುಗಿದು ಹೋಯ್ತಪ್ಪ, ಹೇಳೈತೆ ಅಂದ್ರೆ ಹಂಗಿತ್ತು. ಜನ ಎಲ್ಲ ಮುಟಿಗ್ಯಾಗ ಕೊಟ್ಟು ಮುಟಿಗ್ಯಾಗ ತಗೋತಿದ್ರು. ನಾಲಿಗೆ ಒಮ್ಮೆ ಮಾತಾಡಿದ್ದ ಈಗ ಅವನ ಹಾಳಿ ಮ್ಯಾಗ ಬರೆದ್ರು ನಂಬಿಕಿಲ್ವ. ಹೌದಿಲ್ಲ.
ಮೊದಲಿನ ಮಂದಿ ಹೃದಯನ ಹಂಗಿತ್ತು, ಪರಿಶುದ್ಧ ಹೃದಯ ಅದು. ಏನ್ ಯಾವುದನ್ನು ನೀವು ಉಪಾಸನೆ ಮಾಡ್ತೀರಿ ಅದು ಯಾವುದೂ ನೀವಲ್ಲ. ಈ ಶರೀರ ನಾನಂತ ತಿಳ್ಕೊಂಡು ಎಲ್ಲಿ ಮಠ ಇದು ನಾನು ಅಂತ ತಿಳ್ಕೊದಿದ್ರೆ ಇದು ತೋರಿ ಅಡಗ್ತಿ ಅಂದ್ರೆ ಎದಕ್ಕೆ ನಾನಂತಿ ಮತ್ತೆ ಇದರ ಅವಧಿ ಮುಗಿತೈತಿ. ಇದಕ್ಕೆ ಹುಟ್ಟೈತಿ ಅಂದ ಬಳಿಕ ಸಾಯ್ತೈತಿ. ಇದು ಸಾಯುವುದು ನೀನು, ಹುಟ್ಟುವುದು ಸಾಯುವುದು ನೀನಲ್ಲ. ಅದಕ್ಕಿಂತ ಮೊದಲು ನೀನು ಅದು ಇದ್ದಾಗ ಅದು ಹಾದ ಮ್ಯಾಗೂ ನೀ ಇರ್ತಿ ಅನ್ನೋದು ತಿಳ್ಕೊ. ನಿಜವಾದ ನೀನು ಯಾರು ನೋಡ್ಕೊ. ಏನ್ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ಇದೆಲ್ಲ ನಾನು ನಂದು ಅಂತ ಹಿಡ್ಕೊಂಡು ಕುಂತಿ. ನಾನು ನಿತ್ಯ ಇದ್ದೇನೆ, ಯಾವಾಗಲೂ ಇರಾವ್ ನಾನು ಅನ್ನೋದು ಖಾತ್ರಿ ಮಾಡ್ಕೋಬೇಕಾಕೈತಿ ನೋಡ್ರಿ. ಖಾತ್ರಿ ಮಾಡ್ಕೋಬೇಕಂದ್ರೆ ಹೊರಗಿನ ಲಕ್ಷ್ಯ ಎಲ್ಲ ಕೈ ಬಿಡಬೇಕಾಕೈತಿ. ಇದೆಲ್ಲ ಹೊರಗಿನ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ಇದನ್ನು ನಾವು ಖಾತ್ರಿ ಮಾಡ್ಕೋಬೇಕು. ದೃಶ್ಯ ವಿಲಕ್ಷಣದಿಂ ಕುರುಗಿಟ್ಟು ವಶ್ಯಮಿದೆಂದೇನೆ ಲಕ್ಷಿಸಿಕೊಟ್ಟು ಅವಾಗ ಯಾವಾಗಲೂ ಇದ್ದ ವಸ್ತು ನಾನು ಅನ್ನೋದು ಅನುಭವ ಬರ್ತೈತಿ. ಸಿದ್ಧವಾಗಿರ್ತಕ್ಕಂಥ ಸದಾ ಸಿದ್ಧವಾಗಿರ್ತಕ್ಕಂಥ ವಸ್ತುನ ನಾನು ಅನ್ನೋದು ಅನುಭವ ಬರ್ತೈತಿ ನಿನಗೆ. ತತ್ವಜ್ಞಾನದಿಂದ ಇರುವಂತಹ ತೃಪ್ತಿ ಏನದ ನೋಡ್ರಿ, ಬಾಕಿ ಯಾವ ಜ್ಞಾನದಿಂದನೂ ಇದು ನಿನಗೆ ಸಿಗುವುದಿಲ್ಲ. ಏನ್ ಜಗತ್ತಿನ ಮಾಹಿತಿ ಬೇಕಾದಷ್ಟು ನೀ ಮಾಡ್ಕೊ, ನೆಮ್ಮದಿ ಕೊಡ್ತೈತೆ. ನಿನ್ನ ಬಗ್ಗೆ ನೀ ಮಾಡ್ಕೊಂಡ್ರೆ ನೀ ಏನು ಎಲ್ಲ ತನ್ನಿಂದ ತಾನಾಗ ಗೊತ್ತಾಗೈತೆ ನಿನಗೆ. ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತ ಆಗೋದು ಯಾವುದು ಅಂದ್ರೆ ಇದು ಆತ್ಮಜ್ಞಾನ. ಮೊದಲು ಈ ಕೆಲಸ ಮಾಡ್ಕೊ, ನಿನ್ನ ಬಗ್ಗೆ ತಿಳ್ಕೊ. ಇದನ್ನು ಮೊದಲ ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ ಐತಿ ನೋಡ್ರಿ. ತಡ ಮಾಡಕ್ ಹೋಗ್ಬೇಡ. ಮುಂದಿನ ಕ್ಷಣ ನಿನ್ನದಲ್ಲ. ಮೊದಲು ಈ ಕಡೆ ಎಲ್ಲ ಕೊಡು. ಇದ ಸಮಯ, ಒಳ್ಳೆಯ ಸಮಯದ ಇದನ್ನು ಸದುಪಯೋಗ ಮಾಡ್ಕೊ ಅಂತ. ಸದ್ವಸ್ತುವಿನ ಕಡೆ ಲಕ್ಷ ಕೊಡು. ಸದ್ವಸ್ತು ಅಂದ್ರೆ ಕೆಡಲಾರ್ದಂತ ವಸ್ತು ಯಾವ್ದೈತಿ ಅದ್ರ ಕಡೆ ಲಕ್ಷ ಕೊಡು. ಇದ ವೇಳೆ. ಏನ್ ಇನ್ನು ಮತ್ತೆ ಅಸದ್ ವಸ್ತುವಿನ ಶರೀರ ಕಡೆ ಲಕ್ಷ ಕೊಟ್ಟೆ, ತೋರ್ಕಿ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನಿನಗೆ ಅದ ಕೆಟ್ಟ ವೇಳೆನ. ಹೌದಿಲ್ಲ? ನೀ ಒಳ್ಳೆ ಶುಭ ವೇಳೆ ಅಂತ ಇದಕ್ಕೆ ಅಂದ್ರೆ ಶುಭ ವಸ್ತುವಿನ ಕಡೆ ಲಕ್ಷ ಕೊಡೋದು. ಯಾವಾಗ ನಿನಗೆ ವೇಳೆ ಇದ್ರ ಕಡೆ ಲಕ್ಷ ಕೊಡ್ತಿ, ಸದ್ವಸ್ತುವಿನ ಕಡೆ ಅದ ಶುಭ ವೇಳೆ, ಚಲೋ ದಿನ ಅದ, ಚಲೋ ಮುಹೂರ್ತ, ಸುಮುಹೂರ್ತೆ ಅಂತ. ಅದಕ್ಕೆ ಅಂದ್ರೆ ಒಳ್ಳೆ ಮುಹೂರ್ತ ನಿನಗೆ ಸಮಯ ಇದು. ಅದ್ರ ಕಡೆ ಲಕ್ಷ ಕೊಟ್ಟ ಅದ ನಿನಗೆ ಸಮಾಧಾನ ಶಾಂತಿಯನ್ನು ಕೊಡ್ತದೆ. ಈ ಬಾಳೆದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಅದು ಚಲೋ ದಿನ ಅಲ್ಲ, ಚಲೋ ಮುಹೂರ್ತ ಅಲ್ಲ. ಚಲೋ ಮುಹೂರ್ತ ಕೇಳ್ತಿ, ಏನ್ ನೆನಪು ಮಾಡವ್? ಚಲೋ ಮುಹೂರ್ತ ಕೇಳಿ ಮತ್ತು ಕೆಡಿಸೋದನ್ನ ನೆನಪು ಮಾಡವ್. ಇದಕ್ಕೆ ಯಾವ ಮುಹೂರ್ತನೂ ಇಲ್ಲ. ಇದಕ್ಕೆ ಯಾಕ್ರಿ ಕೇಳೋದು ಅವಶ್ಯಕತೆ ಇಲ್ಲ. ಇದು ಕೆಟ್ಟ ಹೋಗೋದು ಅಲ್ಲ ಅದು. ಅವು ಕೆಟ್ಟ ಹೋಗವಂತ ನೀ ಈ ಚಲೋ ಮುಹೂರ್ತ ನೋಡೇ ಮಾಡಿದ್ರು ಕೆಟ್ಟ ಹೋಗೋದು ಬಿಡ್ತೈತಿ ಅದು. ಯಾಕ್ರಿ ಚಲೋ ನೋಡಿ ಮುಹೂರ್ತ ನೋಡಿ ಬಾಗಲ ಹಚ್ಚ್ರಿ ಅಂತ ಇರ್ತಾರ. ಹೌದಿಲ್ಲ? ಆ ಕರ್ಮ ಹೆಂಗ್ ಇರ್ತೈತಿ ಹೆಂಗ್ ನಡೀತೈತಿ ಅದೆಲ್ಲ ಹುಚ್ಚರ ಕಲ್ಪನಿಂದ. ಶುಭ ವಸ್ತುವಿನ ಕಡೆ ಎಲ್ಲ ಕೂಡಾಕ ಯಾವ ಮುಹೂರ್ತನ ಅವಶ್ಯಕತೆ ಇಲ್ಲ. ಯಾಕಡೆ ಯಾವಾಗ ಕೊಡ್ತೀವಿ ಅದು ಶುಭ ಮುಹೂರ್ತನ ಇರ್ತೈತಿ ನಿನಗೆ. ಚಲೋದ ಕಡೆ ಎಲ್ಲ ಕೊಟ್ರೆ ಚಲೋದನ ಇರ್ತೈತಿ, ಕೆಟ್ಟದ ಕಡೆ ಎಲ್ಲ ಕೊಟ್ರೆ ಕೆಟ್ಟ ಎಂದೂ ಚಲೋ ಆಗುದಿಲ್ಲ. ವಿಕಾರ ಆಗುದು, ನಾಶ ಆಗುದು, ತೋರಿಕೆ ಅದು. ಅದಕ್ಕೆ ಯಾವಾಗಲೂ ಇರಿಕೆ ಕಡೆ ಎಲ್ಲ ಕೊಡು ಅಂದ್ರೆ ನೆಮ್ಮದಿ ಸಿಗ್ತೈತಿ ನನಗೆ.